ನಿತ್ಯ ನಿರಂತರ ನೆಲೆಯಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ? ಆರೋಗ್ಯವಾಗಿದ್ದೀರಾ? ಕರ್ತನಲ್ಲಿ ಯಾವಾಗ ಹೆಂಗಿರಬೇಕು? ಸಂತೋಷವುಳ್ಳವರಾಗಿಯೇ ಇರಬೇಕು. ದೇವರು ಕೂಡ ಅದನ್ನ ಏನ್ ಮಾಡ್ತಾ ಇದ್ದಾನೆ? ಇಷ್ಟಪಡುವಂತ ದೇವರಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಸೊ ಈ ದಿನಕ್ಕೆ ಒಂದು ವಾಕ್ಯವನ್ನು ಓದಿಕೊಂಡು ನಾವು ಅದನ್ನು ಧ್ಯಾನ ಮಾಡಿಕೊಳ್ಳೋಣ. ಯೋಹಾನನ ಪುಸ್ತಕ 9ನೇ ಅಧ್ಯಾಯ 31ನೇ ವಚನ. ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 9 ವರ್ಡ್ಸ್ 31. ಯೋಹಾನನ ಬರೆದಂತ ಸುವಾರ್ತೆ 9ನೇ ಅಧ್ಯಾಯ 31ನೇ ವಚನ. ಭಕ್ತಹೀನರ ಪ್ರಾರ್ಥನೆಯನ್ನು ದೇವರು ಕೇಳುವುದೇ ಇಲ್ಲ. ಯಾವನಾಗಿ ಭಕ್ತನಾಗಿ ಇದ್ದು ಆತನ ಚಿತ್ತದಂತೆ ನಡೆಯುತ್ತಾನೆ ಅವನ ಪ್ರಾರ್ಥನೆಯನ್ನ ದೇವರು ಕೇಳಬಲ್ಲನಾಗಿದ್ದಾನೆ. ಹಲ್ಲೆಲೂಯಾ. ವಾಕ್ಯ ಎಷ್ಟು ಚೆನ್ನಾಗಿದೆ. ಭಕ್ತಹೀನನ ಪ್ರಾರ್ಥನೆಯನ್ನು ದೇವರು ಎಂದಿಗೆ ಏನ್ ಮಾಡೋದೇ ಇಲ್ಲ, ಕೇಳುವುದೇ ಇಲ್ಲ. ಹಲ್ಲೆಲೂಯಾ. ಯಾವನು ಭಕ್ತನಾಗಿದ್ದುಕೊಂಡು ಆತನ ಚಿತ್ತದಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆಯನ್ನು ಮಾತ್ರ ದೇವರು ಕೇಳುವಂತವನಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ಅನೇಕರು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಅದನ್ನ ಮಾಡುವಂತ ಪ್ರಾರ್ಥನೆ ನಾವು ಭಕ್ತರಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಾ? ಒಂದು. ಎರಡನೇದು ನಾವು ಏನ್ ಮಾಡ್ತಾ ಇದ್ದೀವಿ? ದೇವರ ಚಿತ್ತದಂತೆ ನಡೆಯುತ್ತಾ ಇದ್ದೀವಾ ಅನ್ನೋದನ್ನ ನಾವು ತಿಳಿದುಕೊಳ್ಳಬೇಕು. ಆಮೆನ್. ಅದರಲ್ಲೂ ಇವತ್ತು ಭಕ್ತಿ ಇದೆ, ಭಕ್ತನಾಗಿದ್ದೀನಿ ಅಂತ ಅನೇಕರು ಹೇಳ್ಬೋದು ಹೊರತು ಆ ಭಕ್ತಿಯನ್ನು ಸರಿಯಾಗಿ ವ್ಯಕ್ತಪಡಿಸೋದೇ ಇಲ್ಲ. ನಾವು ದೇವರ ಮಕ್ಕಳಾಗಿ ನಾವು ಜೀವಿಸೋದೇ ಇಲ್ಲ, ಹೆಸರಿಗಷ್ಟೇ. ಆಮೆನ್. ಚಿಕ್ಕಪ್ಪವಾಗಿದ್ದವರು ಜಾನ್ ಆಗಿ ಮಾರ್ಪಾಟಾಗಿದ್ದಾರೆ. ಜಾನ್ ಆಗಿ ಮಾರ್ಪಾಟಾಗಿದ್ದವರು ಜಾನ್ ತರ ಜೀವಿಸ್ತಾ ಇದ್ದಾರಾ? ಯೋಚನೆ ಮಾಡಬೇಕು ನಾವು. ಆಮೇಲೆ ಹೆಸರು ಬದಲಾಯಿಸೋದ್ರಲ್ಲಿ ಯಾವ ಪ್ರಯೋಜನ ಇಲ್ಲ, ಮನಸ್ಸು ಬದಲಾವಣೆ ಆಗಬೇಕು. ಆಮೇಲೆ ಹಲ್ಲೆಲೂಯಾ. ಇವತ್ತೇನು ನಮ್ಮ ಹೆಸರನ್ನ ಹನುಮಕ್ಕ ಅನ್ನೋರನ್ನ ನಾವು ಎಪ್ಸಿಬಾ ಎಲಿಶಬಾ ಅಂತ ಏನಾದ್ರು ಹೆಸರು ಇಟ್ಟುಕೊಂಡು ನಾವೇನ್ ಮಾಡ್ಬೋದು? ಕರಿಬೋದು. ಹಲ್ಲೆಲೂಯಾ. ಆದ್ರೆ ಅದಕ್ಕೆ ತಕ್ಕಂತ ಅವ್ರು ಜೀವಿಸ್ತಾರ? ಹಲ್ಲೆಲೂಯಾ. ಸೊ ನೀನು ಹೆಸರನ್ನು ಬದಲಾಯಿಸಿಕೊಂಡು ನಾನು ಭಕ್ತ ಅಂತ ತೋರಿಸ್ಕೊಳ್ಳೋದು ಬೇಕಾಗಿಲ್ಲ. ನೀನು ಎಂತ ಹೆಸರು ಬೇಕಂದ್ರೆ ಇಟ್ಟುಕೋ, ಆದರೆ ನೀನು ದೇವರ ಚಿತ್ತದಂತೆ ನಡೆದು ಭಕ್ತನಾಗಿರು. ಆಮೇಲೆ ಇವತ್ತು ಬೇರೆ ತೋರಿಗೆ ಭಕ್ತರಾಗಿ ನಾವು ಇರೋದು ಬೇಡ. ನೀನು ಚರ್ಚ್ನಲ್ಲಿ ಬಂದ್ರೆ ಮಾತ್ರ ನಾನು ವಾಕ್ಯ ಓದೋದು, ಚರ್ಚ್ನಲ್ಲಿ ಬಂದ್ರೆ ಮಾತ್ರ ನಾನು ಹಾಡಾಡೋದು, ಚರ್ಚ್ನಲ್ಲಿ ಬಂದ್ರೆ ಮಾತ್ರ ನಾನು ಏನ್ ಮಾಡೋದು, ಪ್ರಾರ್ಥನೆ ಮಾಡೋದು ಅಂತ ಹೇಳಿ ನಾವು ಇರಬಾರದು ಪ್ರಿಯರೇ. ನಾವು ಎಲ್ಲಿ ಇರ್ತೀವೋ ಅಲ್ಲಿ ನಾವು ಪ್ರಾರ್ಥನೆಯಲ್ಲಿ ಇರಬೇಕು. ನಾವು ಎಲ್ಲಿ ಇರ್ತೀವೋ ಅಲ್ಲಿ ನಾವೇನ್ ಮಾಡಬೇಕು? ವಾಕ್ಯಗಳನ್ನು ಓದಬೇಕು. ಹಲ್ಲೆಲೂಯಾ. ಎಷ್ಟೋ ಸಾರಿ ನಾನು ಊರಾಗಿ ಇರೋಂಗಿಲ್ಲ, ಆದರೆ ಒಂದು ದಿನದ ಪ್ರಾರ್ಥನೆಯನ್ನು ನಾವು ಮಿಸ್ ಮಾಡಲಿಲ್ಲ. ಬೆಳಗ್ಗೆ ದಿನ ನಮ್ಮ ಸಭೆಗಳಲ್ಲಿ 6 ಗಂಟೆಗೆ ಕಾನ್ಫರೆನ್ಸ್ ಕಾಲ್ನಲ್ಲಿ ಪ್ರೇಯರ್ಗಳಿರುತ್ತೆ. ಒಂದು ದಿನ ನಾವು ಬಿಟ್ಟಿವ? ನಾವು ಎಂಥ ಊರಿನಲ್ಲಿ ಇರಲಿ, ಎಂಥ ಪ್ರಯಾಣದಲ್ಲಿ ಇರಲಿ, ಯಾರೇ ಮನೆಯಲ್ಲಿ ಇರಲಿ, ನನ್ನ ಪ್ರಾರ್ಥನೆ ಸಮಯವನ್ನು ನಾನು ದೇವರಿಗೆ ಸರಿಯಾಗಿ ಕೊಡ್ತಾ ಬಂದಿದ್ದೀನಿ. ಆಮೇಲೆ ಅಯ್ಯೋ ಇವ್ರ ಮನೇಲಿ ಇದ್ದೀನಿ, ನಾನು ಪ್ರೇಯರ್ ಮಾಡಕ್ ಆಗೋಂಗಿಲ್ಲ, ನಾನು ಟ್ರಾವೆಲ್ ನಲ್ಲಿ ಇರ್ತೀನಿ, ನಾನು ಪ್ರೇಯರ್ ಮಾಡಕ್ ಆಗೋಂಗಿಲ್ಲ, ಸೊ ನಾನು ಅಲ್ಲಿ ಇರ್ತೀನಿ, ನಾನು ಪ್ರೇಯರ್ ಮಾಡಕ್ ಆಗೋದಿಲ್ಲ ಅಂತ ಹೇಳಿ ನಾನು ಒಂದು ದಿನವೂ ಏನ್ ಮಾಡ್ಲಿಲ್ರಿ, ಪ್ರಾರ್ಥನೆಯನ್ನು ನಾನು ಮುಂದೆ ಹಾಕ್ಲಿಲ್ಲ. ಹಲ್ಲೆಲೂಯಾ. ನಾನು ಎಲ್ಲೇ ಇದ್ದರೂ ನಾನು ಪ್ರಾರ್ಥನೆಯಲ್ಲಿ ಜಾಯಿನ್ ಆಗಿರ್ತೀನಿ. ಆಮೇಲೆ ಅದನ್ನು ಯಾಕಂದ್ರೆ ಭಕ್ತನಾಗಿದ್ದುಕೊಂಡು ನಾನು ಮಾಡುವಂತ ಪ್ರಾರ್ಥನೆಯನ್ನು ಮಾತ್ರ ದೇವರು ಅಂಗೀಕರಿಸುವಂತವನಾಗಿದ್ದಾನೆ. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಸೊ ದೇವರ ಭಕ್ತರಾಗಿ ನಾವೇನ್ ಮಾಡಬೇಕು? ನಿಂತುಕೊಂಡು ಪ್ರಾರ್ಥನೆ. ಭಕ್ತಿಹೀನರ ಪ್ರಾರ್ಥನೆ ದೇವರು ಕೇಳೋದಿಲ್ಲ. ಕೆಲವೊಬ್ಬರು ಪ್ರಾರ್ಥನೆ ರಿಕ್ವೆಸ್ಟ್ ಕೊಡ್ತಾರೆ, ನೋಡಿರಾ ದೇವರ ಬಗ್ಗೆ ಅಷ್ಟು ಮಾತಾಡ್ತಾರೆ, ನಾವು ನಮ್ಮ ನೋಡಿ ಟೀಕೆ ಮಾಡ್ತಾ ಇರ್ತಾರೆ, ನಾವು ಪ್ರಾರ್ಥನೆ ಮಾಡಿದ್ರೆ ಆಗಿ ಬರೋಂಗಿಲ್ಲ ಅಷ್ಟೆಲ್ಲ ಹೇಳ್ತಾರೆ. ಆದ್ರೆ ಅವರು ಸಹ ಒಮ್ಮೊಮ್ಮೆ ಏನೋ ಪ್ರಯೋಗ ಮಾಡ್ತಾ ಇರ್ತಾರಲ್ಲ, ನಮಗೂ ಸ್ವಲ್ಪ ನೆನೆಸ್ಕೊಂಡು ಪ್ರಾರ್ಥನೆ ಮಾಡ್ರಿ, ಎಷ್ಟು ಅಲಕ್ಷ್ಯವಾಗಿ ಮಾತಾಡ್ತಾರೆ ಗೊತ್ತಾ? ಆಮೇಲೆ ಹಲ್ಲೆಲೂಯಾ. ಸೊ ಆ ರೀತಿ ಭಕ್ತಿಹೀನರ ಪ್ರಾರ್ಥನೆ ದೇವರು ಎಂದೇ ಏನ್ ಮಾಡೋಂಗಿಲ್ಲ, ಕೇಳುವುದೇ ಇಲ್ಲ ಪ್ರಿಯರೇ. ಆಮೇಲೆ ಹಲ್ಲೆಲೂಯಾ. ಭಕ್ತನಾಗಿದ್ದುಕೊಂಡು ನೀನು ಪ್ರಾರ್ಥನೆ ಮಾಡುವ ನಿಜವಾಗ್ಲೂ ದೇವರು ಏನ್ ಮಾಡ್ತಾನೆ? ನಿನ್ನ ಪ್ರಾರ್ಥನೆಯನ್ನು ಅಂಗೀಕರಿಸುವಂತವನಾಗಿದ್ದಾನೆ. ಒಬ್ಬ ವ್ಯಕ್ತಿ, ವಾಕ್ಯ ಇದೆ ಅಪೊಸ್ತಲರ ಪುಸ್ತಕ 10ನೇ ಅಧ್ಯಾಯದಲ್ಲಿ 2ನೇ ವಚನ. ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 2ನೇ ವಚನ. ಅವನು ಭಕ್ತನು ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವವನು. ಅವನು ಭಕ್ತನು ತನ್ನ ಮನೆಯವರ ಸಹಿತವಾಗಿ ಎಲ್ಲರನ್ನು ಏನ್ ಮಾಡ್ತಾ ಇದ್ದಾನೆ? ಭಯಪಡುವವನು ಆಗಿದ್ದಾನೆ. ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು. ಆಮೇಲೆ ಕೊರ್ನೇಲಿಯು, ಇವನಿಗೆ ದೇವರು ಯಾರಂತ ಗೊತ್ತಿಲ್ಲ.
ಸಭೆಗೆ ಹೋಗ್ಲಿಲ್ಲ, ಸಭೆಯಲ್ಲಿ ದೇವರ ವಾಕ್ಯ ಕೇಳಲಿಲ್ಲ, ಆದ್ರೆ ಸುದ್ದಿ ಬಂದಿದೆ ದೇವರ ಬಗ್ಗೆ ಅಷ್ಟೇ. ಆದ್ರೆ ಆ ಸುದ್ದಿಯನ್ನು ಕೇಳಿಕೊಂಡು ದೇವರಲ್ಲಿ ಅಷ್ಟೇ ಭಯಭಕ್ತಿಯುಳ್ಳವನಾಗಿದ್ದನು. ಇವತ್ತು ನಾವು ಇಷ್ಟೆಲ್ಲ ವಾಕ್ಯ ಕೇಳ್ತಾ ಇರ್ತೀವಿ, ಆದ್ರೆ ಸರಿಯಾಗಿ ದೇವರಲ್ಲಿ ನಡೀತಾ ಇಲ್ಲ. ಆದ್ರೆ ಅವನ ಸಭೆಗೆ ಹೋಗ್ಲಿಲ್ಲ ಅಂದ್ರೂ ದೇವರ ವಾಕ್ಯದಂತೆ ನಡೀತಾ ಇದ್ದ. ಆಮೇಲೆ ಅಲ್ಲೆಲ್ಲ, ಯಾಕಂದ್ರೆ ಕೊರ್ನೇಲಿಯು ಶತಾಧಿಪತಿ, ಅವನ ಶತಾಧಿಪತಿ ಅಂದ್ರೆ ಎಷ್ಟು ಗೌರವ, ಎಷ್ಟು ಕೆಲಸ, ಎಷ್ಟು ಒತ್ತಡ ಇರುತ್ತೆ. ರಾಜನ ಅರಮನೆಯಲ್ಲಿ ಶತಾಧಿಪತಿಗೆ ಒಂದು ಸ್ಥಾನ ಇದೆ. ಅವನ ಕೆಳಗೆ 100 ಜನ ಕೆಲಸ ಮಾಡ್ತಾ ಇರ್ತಾರೆ. 100 ಜನ ವಿಚಾರಿಸ್ಕೋಬೇಕು, 100 ಜನಕ್ಕೆ ಪ್ರಾಕ್ಟೀಸ್ ಕೊಡ್ಬೇಕು, 100 ಜನಕ್ಕೆ ಟ್ರೈನಿಂಗ್ ಕೊಡ್ಬೇಕು. ಯುದ್ಧ ಬಂತಂದ್ರೆ ಇವನೇ ಮುಂದೆ ಹೋಗ್ಬೇಕು 100 ಜನರನ್ನ ಕರ್ಕೊಂಡು. ಅವನೇ ಶತಾಧಿಪತಿ. ಆಮೇಲೆ ಅಲ್ಲೂ ಅಂತ ಶತಾಧಿಪತಿಯಾಗಿರುವಂತ ಕೊರ್ನೇಲಿಯು ಭಕ್ತನಾಗಿದ್ದ, ತನ್ನ ಕುಟುಂಬವನ್ನ ದೇವರಲ್ಲಿ ಸರಿಯಾಗಿ ಭಯಭಕ್ತಿಯಲ್ಲಿ ನಡೆಸ್ತಾ ಇದ್ದ. ನೀನು ಎಂತ ದೊಡ್ಡ ಪೋಸ್ಟಿಂಗ್, ನನಗೆ ಟೈಮೇ ಇಲ್ರಿ. ಆಮೇಲೆ ನಾವು ಹೇಳ್ತಾ ಇರ್ತೀವಲ್ಲ, ನನಗೆ ಸಮಯನೇ ಇಲ್ರಿ, ವಾಕ್ಯ ಓದ್ಲಿಕ್ಕೆ ಸಮಯ ಇಲ್ಲ ಅಂತೆ, ಪ್ರಾರ್ಥನೆ ಮಾಡ್ಲಿಕ್ಕೆ ಸಮಯ ಇಲ್ಲ ಅಂತೆ, ಆರಾಧನೆ ಮಾಡ್ಲಿಕ್ಕೆ ಸಮಯ ಇಲ್ಲ ಅಂತೆ, ದೇವರ ಆಳಿಗೆ ಹೋಗ್ಲಿಕ್ಕೆ ಸಮಯ ಇಲ್ಲ ಅಂತೆ, ದರ್ ಇಸ್ ನೋ ಟೈಮ್ ಅಂತಾರ. ಆಮೇಲೆ ಕೊರ್ನೇಲಿಯು ಶತಾಧಿಪತಿಗೆ ಎಷ್ಟು ಒತ್ತಡ ಇರುತ್ತೆ, ಎಷ್ಟು ಕೆಲಸ ಇದೆ. 100 ಜನರು ವಿಚಾರಿಸಿಕೊಳ್ಳಬೇಕು ಅವನು, 100 ಜನರು ಘೋಷಿಸಬೇಕು ಅವನು, 100 ಜನರು ಟ್ರೈನಿಂಗ್ ಕೊಡಬೇಕು ಅವನು. ಇಂಥ ದೊಡ್ಡ ವ್ಯಕ್ತಿ ಅವನು ಭಕ್ತನಾಗಿದ್ದಾನೆ, ತನ್ನ ಕುಟುಂಬದವರನ್ನು ದೇವರ ಭಯಭಕ್ತಿಯಲ್ಲಿ ನಡೆಸ್ತಾ ಇದ್ದಾನೆ. ಇವತ್ತು ಅನೇಕ ಜನರು ತನ್ನ ಕುಟುಂಬವನ್ನು ಬಿಟ್ಟು ದುಡಿಲಿಕ್ಕಿಂತ ಎಲ್ಲೆಲ್ಲೋ ಹೋಗ್ತಾ ಇರ್ತಾರೆ. ಕೇಳ್ತಾರೆ, ನನ್ನ ಪರಿಸ್ಥಿತಿ ಹೀಗ್ರಿ. ಆಮೇಲೆ ಮನೆಯಲ್ಲಿ ಏನು ನಡೀತಾ ಇದೆ ಅನ್ಕೊಂಡು ಗೊತ್ತಿರೋದಲ್ಲ ಅನೇಕರಿಗೆ. ಅಲ್ಲೆಲ್ಲೂಯ್ಯ. ಫಸ್ಟ್ ಮನೆಯನ್ನು ಸರಿಯಾಗಿ ನೋಡದೇ ಇರುವವನು ದೇಶವನ್ನೇ ಹೇಗೆ ಸರಿಯಾಗಿ ನೋಡ್ತೀನಿ. ಆಮೇಲೆ ಅಲ್ಲೆಲ್ಲೂಯ್ಯ. ಆದ್ರೆ ಶತಾಧಿಪತಿ ಎಷ್ಟು ಮಾದರಿಯಾಗಿದ್ನಂದ್ರೆ, ಅವನ ಅಷ್ಟೆಲ್ಲ ಒತ್ತಡದಲ್ಲಿ, ಕೆಲಸದ ಒತ್ತಡದಲ್ಲಿ ಇದ್ರೂ ಸಹ ಅವನು ತಪ್ಪದೆ ದೇವರ ಭಕ್ತನಾಗಿದ್ದ, ತನ್ನ ಕುಟುಂಬವನ್ನು ಭಯಭಕ್ತಿಯಲ್ಲಿ ನಡೆಸ್ತಾ ಇದ್ದ, ದಾನ ಧರ್ಮಗಳನ್ನು ಮಾಡುತ್ತಾ ಇದ್ದ. ಆಮೇಲೆ ಇವತ್ತು ಒಂದು 10 ರೂಪಾಯಿ ಹೆಚ್ಚಿಗೆ ಬಂದಿದೆ ಅಂದ್ರೆ ನಾವೇನ್ ಮಾಡ್ತಾ ಇದೀವಿ, 10 ರೂಪಾಯಿ ಏನ್ ಮಾಡೋಣ, ಎಲ್ಲಿ ಇಡೋಣ, ಹೆಂಗೆ ಇಡೋಣ, ಏನ್ ತಿನ್ನೋಣ, ಏನ್ ಕುಡಿಯೋಣ ಅಂತ ಯೋಚನೆ ಮಾಡ್ತೀವಿ ಹೊರತು 10 ರೂಪಾಯಿ ಹೆಚ್ಚಿಗೆ ಬಂದಿದೆ, ಇದ್ರೊಂದು 5 ರೂಪಾಯಿ ಯಾರಿಗ ಸಹಾಯ ಮಾಡೋಣ ಅಂತ ಮನಸ್ಸು ಯಾರಿಗೂ ಬರೋದೇ ಇಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ. ಆದ್ರೆ ಅವನು ಶತಾಧಿಪತಿ, ಅವನು ಎಷ್ಟು ದುಡಿತಾನೋ ಗೊತ್ತಿಲ್ಲ, ಆದ್ರೂ ಸಹ ದಾನ ಧರ್ಮಗಳನ್ನು ಮಾಡುತ್ತಾ ಇದ್ದನು. ಆಮೇಲೆ ಹಾಗಾಗಿ ಅವನ ಪ್ರಾರ್ಥನೆ 7ನೇ ವಚನದಲ್ಲಿ ನಾವು ನೋಡುತ್ತೇವೆ. 7ನೇ ವಚನ ಅದೇ ಅಧ್ಯಾಯದಲ್ಲಿ, ಕೊರ್ನೇಲನು ತನ್ನ ಸಂಗಡ ಮಾತಾಡಿದ ದೇವದೂತನು ಹೊರಟು ಹೋದ ಮೇಲೆ ತನ್ನ ಪರಿಚಾರಕರಲ್ಲಿ ಇಬ್ಬರನ್ನು ತನ್ನ ಹತ್ತಿರ ಯಾವಾಗಲೂ ಇರುತ್ತಿದ್ದ ಸಿಪಾಯಿಗಳಲ್ಲಿ ಒಬ್ಬ ದೇವಭಕ್ತನನ್ನು ಕರೆದು, ಆಮೇಲೆ ದೇವದೂತರು ಬಂದು ಮಾತಾಡಿದ, ಕೊರ್ನೇಲಿಯವೇ, ನಿನ್ನ ಪ್ರಾರ್ಥನೆ ನಾನು ಕೇಳಿದ್ದೀನಿ, ನಿನ್ನ ಧರ್ಮಗಳು ನನ್ನ ನೆನಪಿಗೆ ಬಂದಿದೆ, ನಾನು ನಿನ್ನನ್ನ ಒಬ್ಬ ವ್ಯಕ್ತಿ ಹತ್ರ ಕಳಿಸ್ತೀನಿ, ನೀನ್ ಮುಂದೆ ಹೆಂಗ್ ನಡಿಬೇಕಂತ ಅವನ ನನಗೆ ತಿಳಿಸ್ತಾನೆ ಅಂತ ಹೇಳಿ ದೇವದೂತರು ಬಂದು ಅವನ ಹತ್ರ ಮಾತಾಡಿದ್ರು. ಅವನು ದೇವ್ರ ಬಗ್ಗೆ ಗೊತ್ತಿಲ್ಲ, ಒಟ್ಟ ಅವನು ಹೆಂಗ್ ಪ್ರಾರ್ಥನೆ ಮಾಡ್ಬೇಕು ಗೊತ್ತಿಲ್ಲ, ಹೆಂಗ್ ದೇವ್ರ ಭಯಭಕ್ತಿ ನೋಡ್ಕೋಬೇಕು ಗೊತ್ತಿಲ್ಲ, ಆದ್ರೆ ದೇವ್ರ ಭಯಭಕ್ತಿಯಲ್ಲಿ ಇದ್ದ. ಆಮೇಲೆ ಅದಲ್ಲ. ಆದ್ರೆ ಆ ಭಯಭಕ್ತಿ ನೋಡಿ ದೇವದೂತರು ಬಂದು ಮಾತಾಡಿದ್ರು, ನೀನ್ ಮಾಡಿದ ದಾನ ಧರ್ಮಗಳು ನನ್ನ ನೆನಪಿಗೆ ಬಂತು, ನೀನ್ ಮಾಡಿದ ಪ್ರಾರ್ಥನೆ ಕೇಳಿದ್ದೀನಿ, ಆದ್ರೆ ಇನ್ನೂ ದೇವರನ್ನ ಹೆಚ್ಚಿನ ಮಾಹಿತಿಗಾಗಿ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, ಅವನನ್ನು ಹೋಗಿ ಸಂಧಿಸು, ಅವನ ಹೆಂಗ್ ನಡಿಬೇಕಂತ ತಿಳಿಸ್ತಾನೆ. ಯಾರು ಬೇಕನ್ನು ಹೋಗಿ ಮೀಟ್ ಆಗುವಂತ ದೇವ್ರು ಹೇಳ್ತಾ ಇದ್ದಾರೆ. ಆಮೇಲೆ ಅವನು ಎಲ್ಲಿ ಇದ್ದಾನೆ, ಯಾಕೆ ದಿಕ್ಕಿನಲ್ಲಿ ಇದ್ದಾನೆ ಕೂಡ ದೇವದೂತನು ತಿಳಿಸಿದ. ಇವತ್ತು ನಮ್ಗೆ ಸಭೆ ಎಲ್ಲಿದೆ ಅಂತ ಗೊತ್ತು, ಸಭೆ ಯಾವ ದಿಕ್ಕಿನಲ್ಲಿ ಇದೆ ಅಂತ ಗೊತ್ತು, ಸೇವಕರು ಯಾರಂತ ಗೊತ್ತು, ಆದ್ರೂ ಹೋಗಿ ಸೇವಕರ ಹತ್ರ ಕೂತ್ಕೊಂಡು ದೇವರ ವಾಕ್ಯಗಳನ್ನು ಕೇಳೋದಿಲ್ಲ. ಆಮೇಲೆ ಆದ್ರೆ ಅವನ ಆಸಕ್ತಿ ನೋಡ್ರಿ, ಅವನ ಭಕ್ತಿ ನೋಡ್ರಿ, ಅವನ ಭಯ ನೋಡ್ರಿ, ದೇವದೂತನೇ ಅವನಿಗೆ ಹೋಗಿ ನಿಂತ ಜಾಗಕ್ಕೆ ಹೋಗುತ್ತ ದೇವದೂತನ ಹೇಳ್ತಾ ಇದ್ದಾನೆ. ಅಲ್ಲೆಲ್ಲೂಯ್ಯ. ಜ್ಞಾನ ಇಲ್ಲ ಅಂತ ಹೇಳಿದೀವಲ್ಲ, ನೀನ್ ದೇವರು ಬೇಕಾಗಿರೋ ಜ್ಞಾನ, ನೀ ಅಜ್ಞಾನಿಯಾಗಿರೋ ಅಂದ್ರೆ ಮಾತ್ರ ದೇವರು ಯೂಸ್ ಮಾಡ್ತಾನೆ. ಆಮೇಲೆ ಅಲ್ಲೆಲ್ಲೂಯ್ಯ. ನೀನ್ ಹುಚ್ಚನಾಗಿರೋ, ನಿನ್ನ ದೇವರು ಯೂಸ್ ಮಾಡ್ತಾನೆ. ಆಮೇಲೆ ಅಲ್ಲೆಲ್ಲೂಯ್ಯ. ಏನ್ರಿ ಅವ್ರಿಗೆ ಅರ್ಥ ಜ್ಞಾನ ಇದೆ, ಅವರದನ್ನು ಮಾಡಿ ನೀನು ಅವ್ರಿಗೆ ಇವ್ರು ನೋಡಕ್ ಹೋಗ್ಬೇಡ, ನಿನ್ನ ಭಕ್ತಿನ ದೇವರಿಗೆ ತೋರಿಸೋ, ದೇವರು ನಿನ್ನನ್ನು ಯೂಸ್ ಮಾಡ್ತಾನೆ. ಅಲ್ಲಲ್ಲಿ ಅವನ ಪ್ರಾರ್ಥನೆ ದೇವರು ಅಂಗೀಕರಿಸಿ ಅವನಿಗೆ ಡೈರೆಕ್ಷನ್ ಕೊಡ್ತಾ ಇದ್ದಾರೆ. ದೇವರು ಅವನ ಭಕ್ತಿ ಅವನಿಗೆ ಡೈರೆಕ್ಷನ್ ಕೊಡ್ತಾ ಇದೆ, ಒಂದು ಮಾರ್ಗವನ್ನು ತೋರಿಸ್ತಾ ಇದೆ, ಹೇಗೆ ನಡ್ಕೋಬೇಕು, ನನಗೆ ಉಪದೇಶ ಬೇಕು. ಸೊ ಈ ರೀತಿ ಒಂದು ವ್ಯಕ್ತಿ ಹತ್ರ ಹೋಗಿ ಅವನನ್ನು ಉಪದೇಶ ಮಾಡ್ತಾನೆ ಅಂತ ಹೇಳಿ. ಆಮೇಲೆ ಆದ್ರೆ ಅವ ಯಾರನ್ನ ಕಳಿಸ್ತಾನೆ, 1-2 ಸಿಪಾಯಿಗಳನ್ನ ಕರೀತಾ ಇದ್ದಾನೆ. ಇನ್ನೊಂದು ತನ್ನ ಜೊತೆಯಲ್ಲಿ ಯಾವಾಗ್ಲೂ ಇರುವಂತ ದೇವ ಭಕ್ತಿಯುಳ್ಳ ಸಿಪಾಯಿ ಮನುಷ್ಯನ ಕೂಡ ಅವ್ರ ಜೊತೆ ಕಳಿಸ್ತಾ ಇದ್ದಾನೆ. ಆಮೇಲೆ ಅದರ ಅರ್ಥ ಏನಂದ್ರೆ, ಅವನು ಇರುವಂತ ಸ್ಥಳದಲ್ಲಿ, ಅವನು ಮಾಡುವಂತ ಕೆಲಸದಲ್ಲಿ ಸಹ ಅವನು ಸುವಾರ್ತೆಯನ್ನು ಸಾರಿ ದೇವರ ಬಾಹ್ಯದಲ್ಲಿ ಒಬ್ಬನ ನಡೆಸಿದ್ದಾನೆ. ಆಮೇಲೆ 100 ಮಂದಿ
ಜನ ಏನ್ ತಿಳ್ಕೊಳ್ತಾರೆ, ಏನ್ ಮಾಡ್ತಾರೆ, ನನಗೆ ಯಾಕೆ ಬೇಕು ಅಂತ ಹೇಳಿ ಅವನಿಲ್ಲ. ನನಗೆ ಗೊತ್ತಿರೋ ಸ್ವಲ್ಪ ಜ್ಞಾನದಲ್ಲಿ ಇನ್ನೊಬ್ಬ ವ್ಯಕ್ತಿನ ರಕ್ಷಣೆ ನಡೆಸಿದ ನಾವು. ಎಷ್ಟು ಅವನ ವಾಕ್ಯ ನಿಜವಾಗ್ಲೂ ತುಂಬಾ ಸುಂದರವಾಗಿರೋದು. ಅವನು ತಾನು ಫಸ್ಟ್ ಭಕ್ತನಾಗಿದ್ದ, ಎರಡನೇ ತನ್ನ ಕುಟುಂಬವನ್ನು ದೇವರ ಭಯಭಕ್ತಿಯಲ್ಲಿ ನಡೆಸಿದ, ಮೂರನೇದಾಗಿ ನಾವು ನೋಡ್ತಾ ಇದ್ದೀವಿ ತನ್ನ ಸಿಪಾಯಿಗಳಲ್ಲಿ ಒಬ್ಬನನ್ನ, ಯಾವಾಗಲೂ ತನ್ನ ಜೊತೆಯಲ್ಲಿ ಇರುವಂತಹ ಒಬ್ಬ ಮನುಷ್ಯನನ್ನ ದೇವರ ಭಯದಲ್ಲಿ ನಡೆಸಿದ್ದಾನೆ. ಆಮೇಲೆ ದೇವರಿಗೆ ಇರುವಂತ ಲೆಕ್ಕ ಇದೇ ಪ್ರಿಯರೇ. ಆಮೇಲೆ ಒಬ್ಬ ಪಾಪಿ ಮಾನಸಾಂತರಪಟ್ಟು ದೇವರ ಸಭೆಗೆ ಬರೋದಾದರೆ ಪರಲೋಕ ರಾಜ್ಯದಲ್ಲಿ ಹೆಚ್ಚಿನ ಸಂತೋಷ ಉಂಟಾಗುವಂತದ್ದಾಗಿದೆ. ನೀನು ಕೊಡುವಂತ ಹಣ, ನೀನು ಕೊಡುವಂತ ಕಾಣಿಕೆ, ನೀನು ಮಾಡುವಂತ ವೈಭವ, ನೀನು ತೋರಿಸುವಂತ ಪ್ರೀತಿ ಎಲ್ಲಕ್ಕಿಂತಲೇ ಹೆಚ್ಚಾಗಿ ಒಬ್ಬ ಪಾಪಿ ರಕ್ಷಣೆಗೆ ಬಂದ್ರೆ ದೇವರಿಗೆ ತುಂಬಾ ಸಂತೋಷ ಆಗುವಂತ. ಅಲ್ಲೆಲ್ಲೂಯ್ಯ. ಒಂದು ತೀರ್ಮಾನ ಇರಬೇಕು, ಅಟ್ಲೀಸ್ಟ್ ಇವತ್ತು ಒಂದು ದಿನ ನನ್ನ ದೇವರ ಬಗ್ಗೆ ಯಾರಾದೊಬ್ಬರಿಗೆ ನಾನು ಏನ್ ಮಾಡಬೇಕು ತಿಳಿಸಬೇಕು. ಅವ್ರು ಕೇಳ್ತಾರ ಇಲ್ವೋ ಮತ್ತೆ ಅವ್ರಿಗೆ ತಿಳಿಸಿ ಅವ್ರನ್ನ ಏನು ಮಾಡಬೇಕು, ದೇವರ ರಾಜ್ಯಕ್ಕೆ ನಾನು ನಡೆಸಬೇಕು. ಸಭೆಗೆ ಕರ್ಕೊಂಡು ಬರ್ಬೇಕಂತ ಏನಿಲ್ಲ, ಅವ್ರನ್ನ ಒಟ್ಟ ದೇವರ ಭಯದಲ್ಲಿ ನಡೆಸಬೇಕು. ಅವನು ನೋಡ್ರಿ, ಅವನ ಸರಿಯಾಗಿ ಬೋಧನೆ ಇಲ್ಲ ಅದನ್ನು ಸಹ ಒಬ್ಬ ವ್ಯಕ್ತಿನ ಏನ್ ಮಾಡಿದ, ರಕ್ಷಣೆಯಲ್ಲಿ ನಡೆಸಿದಾನೆ ತನ್ನ ಸಿಪಾಯಿ. ಅದೆಲ್ಲೂ ಅರ್ಥ ಆಯ್ತಲ್ಲ ಪ್ರಿಯರೇ. ಸೊ ಭಕ್ತಿ ಅನ್ನೋದು ಏನಂದ್ರೆ ನಾವು ಇನ್ನೊಬ್ಬ ವ್ಯಕ್ತಿಗಳನ್ನು ರಕ್ಷಣೆಗೆ ತರುವಂಥದ್ದೇ ಭಕ್ತಿಯಾಗಿದೆ. ಭಕ್ತಿಹೀನನ ಪ್ರಾರ್ಥನೆ ದೇವರಿಗೆ ಕೇಳೋದಿಲ್ಲ. ಸುಮ್ಮನೆ ತೋರಿಗೆಗೋಸ್ಕರ ನಾವು ಭಕ್ತಿ ತೋರಿಸಿದ್ರೆ ದೇವರಿಗೆ ಕೇಳೋದಿಲ್ಲ. ಯಥಾರ್ಥವಲ್ಲ ಭಕ್ತಿ. ನಿಜವಾಗ್ಲೂ ದೇವರ ಡೈರೆಕ್ಷನ್ ತೋರಿಸ್ತಾನೆ, ಎಲ್ಲಿಗೆ ಹೋಗ್ಬೇಕು, ಯಾರನ್ನ ಸಂತರಿಸಬೇಕಂತ. ಅಲ್ಲೆಲ್ಲೂಯ್ಯ. ವಾಕ್ಯ ಓದಿಕೊಳ್ಳೋಣ. 1ನೇ ತಿಮೋಥಿಗೆ ಬರೆದಂಥ ಪುಸ್ತಕ 6ನೇ ಅಧ್ಯಾಯ 5 ಮತ್ತು 6ನೇ ವಚನವನ್ನು ಓದಿಕೊಳ್ಳೋಣ. 1 Timothy chapter 6 verse 5 and 6. ಇದಲ್ಲದೆ ಬುದ್ಧಿಗೆಟ್ಟು ಸತ್ಯವೀನಹಿತರಾಗಿ ದೇವಭಕ್ತಿಯನ್ನು ಲಾಭ ಸಾಧನವೆಂದೆಣಿಸುವ ಈ ಮನುಷ್ಯರಲ್ಲಿ ನಿತ್ಯವಾದ ಕಚ್ಚಾಟಗಳು ಉಂಟಾಗುತ್ತವೆ. ಸಂತುಷ್ಟ ಸಹಿತವಾದ ಭಕ್ತಿಯು ದೊಡ್ಡ ಲಾಭವೇ ಸರಿ. ಸಂತುಷ್ಟ ಸಹಿತವಾದ ಭಕ್ತಿಯು ದೊಡ್ಡ ಲಾಭವೇ ಸಹಿ. ಆಮೇಲೆ ಅಂದ್ರೆ ಅರ್ಥ ಏನಂದ್ರೆ, ಎಷ್ಟಿದೆಯೋ ಅಷ್ಟು ಸಾಕು ಅನ್ನುವಂಥದ್ದೇ ನಿಜವಾಗ್ಲೂ ಆದಾಯವಂತ ಕೊಡುವಂಥದ್ದಾಗಿದೆ. ರೊಕ್ಕದಿಂದ ನನಗೆ ಆದಾಯ ಸಿಗೋದಿಲ್ಲ, ಈ ಲೋಕದಿಂದ ನನಗೇನಾಗೋದಿಲ್ಲ, ಆದಾಯ ಸಿಗೋದಿಲ್ಲ. ಅಲ್ಲೆಲ್ಲೂಯ್ಯ. ಸೊ ವಾಕ್ಯ ಹೇಳ್ತಾ ಇದೆ, ಪೋದುಂ ಎன்ற ಮನದಲ್ಲಿ ಕೂಡಿಯ ಭಕ್ತಿ. ತಮಿಳಲ್ಲಿ ಹೆಂಗಿದೆ? ಆಮೇಲೆ ಅಲ್ಲೆಲ್ಲೂಯ್ಯ. ಅಂತ ಕನ್ನಡದಲ್ಲಿ ಏನಿತ್ತು? ಸಂತುಷ್ಟ ಸಹಿತವಾದ ಭಕ್ತಿಯೇ ದೊಡ್ಡ ಲಾಭ. ದುಡಿಯುವಂತ ಹಣ ಇಲ್ಲ. ಅಲ್ಲೆಲ್ಲೂಯ್ಯ. ಕೆಲವೊಬ್ಬರು ಏನ್ ಮಾಡ್ತಾ ಇದ್ದಾರೆ, ಸೇವೆಯನ್ನು ಆದಾಯ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆದಾಯಕ್ಕೋಸ್ಕರ ದೇವರ ಸೇವೆ ಮಾಡೋದು. ಆಮೇಲೆ ಅನೇಕ ಜನರು ನೋಡಿದ್ರು. ಅಲ್ಲೆಲ್ಲೂಯ್ಯ. ಆದಾಯಕ್ಕೋಸ್ಕರ ಸೇವೆಗೆ ಬಂದವರಿದ್ದಾರೆ, ಆದ್ರೆ ಅಂತವರು ಸೇವೆಯಲ್ಲಿ ನಿಂತುಕೊಳ್ಳೋದೇ ಇಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ. ಸೇವೆ ಅನ್ನೋದು ಪೌಲನ ಸೇವೆ ಇತ್ತು. ನಾನು ಯಾರಿಗೂ ಭಾರವಾಗಿರಲಿಕ್ಕೆ ಇಷ್ಟ ಇಲ್ಲ, ನನಗೆ ಗೊತ್ತಿದ್ದ ಕೆಲಸವನ್ನ ಮಾಡಿ ಅದರಲ್ಲಿ ಉಳಿಸಿ ಸೇವೆಗಾಗಿ ನಾನು ಕಳಿಸ್ತಿದ್ದೆ ಅಂತಿದ್ದ. ಒಂದು ಹೊತ್ತು ನಿನ್ನ ಕೈಯಿಂದ ನಾನು ಊಟ ಮಾಡಿಲ್ಲ ಅಂತಾನೆ ಅವನು. ಆಮೇಲೆ ನೀವು ಕೊಡುವಂಥದ್ರಲ್ಲಿ ನಾನು ಇನ್ನೂ ಸಭೆಗಳನ್ನು ನಾನು ಘೋಷಿಸ್ತಿದ್ದೆ ಅಂತ ಹೇಳ್ತಾ ಇದ್ದಾನೆ. ಇವತ್ತು ಅನೇಕ ಒಂದು ಸಭೆಗಳು, ಅನೇಕ ಒಂದು ಸೇವಕರುಗಳು ಆದಾಯಕ್ಕೋಸ್ಕರ ಭಕ್ತಿಯನ್ನು ತೋರಿಸುವಂತವರಾಗಿದ್ದಾರೆ. ಸಂತುಷ್ಟ ಸಹಿತವಾದ ಭಕ್ತಿಯೇ ದೊಡ್ಡ ಆದಾಯ. ಆಮೇಲೆ ಅಲ್ಲೆಲ್ಲೂಯ್ಯ. ಇವತ್ತು ನಮ್ಮ ಆದಾಯ ಏನಿದೆ, ಎದರಲ್ಲಿ ಇದೆ? ಈ ಲೋಕದಲ್ಲಿ ಇದ್ರೆ ಬಿಟ್ಟು ಬಿಡ್ರಿ. ಅಲ್ಲೆಲ್ಲೂಯ್ಯ. ಭಕ್ತಿಯಲ್ಲಿ ನಿಮ್ಮ ಆದಾಯವನ್ನು ಪಡೆದುಕೊಳ್ಳ್ರಿ. ನೀವು ತೋರಿಸುವಂತ ಭಕ್ತಿಯೇ ನಿನಗೇನಾಗಿದೆ? ಆದಾಯವಾಗಿದೆ. ಅದೇ ಅಧ್ಯಾಯದಲ್ಲಿ ವಾಕ್ಯ ಓದಿಕೊಳ್ಳೋಣ. 11ನೇ ವಚನ. ಎಲೆ ದೇವರ ಮನುಷ್ಯನೇ, ನೀನಾದರೂ ಇವುಗಳಿಗೆ ದೂರವಾಗಿರು. ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸೋಕೆ ಪ್ರಯಾಸ ಪಡು. ಇವುಗಳನ್ನು ಸಂಪಾದಿಸಲಿಕ್ಕೆ ಪ್ರಯತ್ನ ಪಡು. ಆಮೇಲೆ ಅದೆಲ್ಲ ಅರ್ಥ ಆಯ್ತಲ್ಲ. ಸೊ ಭಕ್ತಿಯನ್ನು ಸಂಪಾದನೆ ಮಾಡ್ಲಿಕ್ಕೆ ಏನ್ ಮಾಡು, ನೀನು ಪ್ರಯತ್ನ ಪಡು. ಆಮೇಲೆ ಅದು ನಿನ್ನ ಪ್ರಯೋಜನವಾಗಿರುತ್ತೆ. ಆದ್ರೆ ರೊಕ್ಕ ದುಡಿಯಲಿಕ್ಕೆ ನೀನು ಎಷ್ಟು ತಲೆ ಓಡಿಸ್ತಿ? ಹೌದಾ? ಯೋಚನೆ ಮಾಡಿ. ಯಾವ ಕಡೆ ರೊಕ್ಕ ಬರುತ್ತೆ, ಎಲ್ಲಿ ಹಾಕಿದ್ರೆ ರೊಕ್ಕ ಜಾಸ್ತಿ ಬರುತ್ತೆ, ಯಾವ ಬ್ಯಾಂಕ್ನಲ್ಲಿ ರೊಕ್ಕ ಜಾಸ್ತಿ ಬರುತ್ತೆ, ಯಾರ ಹತ್ರ ಕೊಟ್ರೆ ಬಡ್ಡಿ ಜಾಸ್ತಿ ಬರುತ್ತೆ, ಯೋಚನೆ ಮಾಡ್ತೀವಲ್ಲ. ಆದಾಯ ಒಟ್ಟು ನಮಗೆ ಹಣ ಯಾವ ಕಡೆಲ್ಲ ಬರ್ತಾ ಇದೆ ಅಂತೇಳಿ ತಲೆ ಸಿಕ್ಕಾಪಟ್ಟೆ ಓಡಿಸ್ತೀವಿ ನಾವು. ಹಂಗಾಗಿ ಕ್ರಿಮಿನಲ್ ಮೈಂಡ್ ಜಾಸ್ತಿ ಇದೆ ನಮಗೆ. ಆಮೇಲೆ ಅದೆಲ್ಲ ಯಾವುದಲ್ಲ, ಅದೆಲ್ಲ ನಿನಗೆ ಪ್ರಯೋಜನ ತರೋದಿಲ್ಲ. ಭಕ್ತಿಯನ್ನು ಪಡೆದುಕೊಳ್ಳಿಗೆ ಏನ್ ಮಾಡಿ ಪ್ರಯಾಸ ಪಡು, ಅದು ನನಗೆ ಪ್ರಯೋಜನವಾಗಿದೆ. ಆಮೇಲೆ ಅದರಲ್ಲಿ ಆ ಭಕ್ತಿಯೇ ನಿನಗೆ ದೊಡ್ಡ ಆದಾಯ.
ಆಮೇಲೆ ಕೊರ್ನೇಲಿಯನಿಗೆ ಇದ್ದಿದ್ದು ಭಕ್ತಿ, ಹಾಗಾಗಿ ಅವನಿಗೆ ದೇವರ ಡೈರೆಕ್ಷನ್ ತೋರಿಸಿದ್ರು. ಅಲ್ಲೆಲ್ಲೋ ಇವತ್ತು ನಮಗೆ ಭಕ್ತಿ ಇರೋದಾದರೆ ಅದುವೇ ನಮಗೆ ದೊಡ್ಡ ಆದಾಯವನ್ನು ಕೊಡುವಂಥದ್ದಾಗಿದೆ. ಹಾಗೆ ವಾಕ್ಯದಲ್ಲಿ ಹೇಳಿದ್ವಿ, ಕೀರ್ತನೆ 127ನೇ ಕೀರ್ತನೆ 2ನೇ ವಚನದಲ್ಲಿ, ಆತನು ತನ್ನ ಪ್ರಿಯರಿಗೆ ಭಕ್ತರಿಗೆ ನಿದ್ರೆಯಲ್ಲಿಯೂ ಸಹ ಕೊಡ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆಮೇಲೆ ಅಲ್ಲಿ ಭಕ್ತಿ ಒಂದಿದ್ರೆ ಸಾಕು, ಆ ಭಕ್ತಿ ನಿನಗೆ ದೊಡ್ಡ ಆದಾಯವನ್ನು ಕೊಡುವಂಥದ್ದಾಗಿದೆ. ಒಬ್ರು ಹೇಳಿದ್ರು ನನಗೆ, ನಮ್ಮ ಸಭೆಯವರೇ, ನಮಗೆ ಸಂಬಂಧಪಟ್ಟವರೇ, ಏನ್ರಿ ಇದ್ರೆ ಎದ್ದ ತಕ್ಷಣ ದೇವ್ರು 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 ಒಂದೇ ಬಿಟ್ರೆ ಬೇರೆ ಏನು ಕೆಲಸನೇ ಇಲ್ರಿ ಅಂತ ಹೇಳಿದ್ರು. ನಿಜ, ಒಪ್ಕೊಳ್ತೀವಿ. ಅವನಷ್ಟು ಆಸಕ್ತಿ ಹಗಲು ರಾತ್ರಿ ದೇವರ ಧ್ಯಾನ ಮಾಡೋದು ಒಳ್ಳೇದು, ಅದರಿಂದ ಆದಾಯ ಬರುತ್ತೆ. ಆದರೆ ಸುಮ್ಮನೆ ತೋರಿಕೆಗೋಸ್ಕರ ಮಾತ್ರ ದೇವರನ್ನ ಇಟ್ಟುಕೊಂಡಿದ್ರೆ ಅದರ ಪ್ರಯೋಜನವಿಲ್ಲ. ಕೆಲಸ ಬಿಟ್ಟು, ಮಾಡೋ ಕೆಲಸ ಎಲ್ಲ ಬಿಟ್ಟು ದೇವ್ರು ದೇವರು ಅಂದ್ರೆ ಹೇಳೋದು 10 ಗಂಟೆಗೆ ಇರೋದು. ಆಮೇಲೆ ಹೇಳೋದು ಎಷ್ಟು ಗಂಟೆಗೆ? 10 ಗಂಟೆಗೆ. ಎದ್ದ ತಕ್ಷಣ ದೇವರು ದೇವರು ದೇವರು, ಇದು ದೇವರು ಮೆಚ್ಚುತ್ತಾನ? 10 ಗಂಟೆಗೆ ಕೆಲ್ಸಕ್ಕೆ ಹೋಗು, ಸಂತೋಷ. ಆದ್ರೆ ದೇವರು ಬೇಕಂದ್ರೆ ಬೆಳಗ್ಗೆ 5-6 ಗಂಟೆಗೆ ಹೇಳು, ಅದರಲ್ಲಿ ಭಕ್ತಿ ತೋರಿಸು. ಸುಮ್ಮನೆ ನೀನು ನಿದ್ರಾಪ್ರಿಯನಾಗಿ ನಿದ್ದೆ ಮಾಡ್ಕೊಂಡ್ರೆ ಬೆಳಗ್ಗೆ 10 ಗಂಟೆಗೆ ಎದ್ದುಕೊಂಡು ನಾನು ದೇವರು 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 ಅಂತ ಹೇಳಿದ್ರೆ ಯಾರಿಗಿದ್ರೆ ಸಿಟ್ಟು ಬರುತ್ತೆ. ಭಕ್ತಿ ನಮಗೆ ಆದಾಯವನ್ನು ಕೊಡುವಂಥದ್ದಾಗಿರಬೇಕು. ಅರ್ಥ ಆಯ್ತಲ್ಲ? ಭಕ್ತಿ ಇನ್ನೊಬ್ಬರಿಗೆ ಭಕ್ತಿಹೀನರಾಗಲಿಕ್ಕೆ ದಾರಿ ಇರಬಾರದು. ನಾವು ತೋರಿಸುವಂಥ ಭಕ್ತಿ ಅದು ಆದಾಯವನ್ನು ಕೊಡಬೇಕು, ಶಾಂತಿಯನ್ನು ಕೊಡಬೇಕು, ಪ್ರೀತಿಯನ್ನು ಕೊಡಬೇಕು, ಇನ್ನೊಬ್ಬ ಮನಸ್ಸನ್ನು ನೋವಿಸಬಾರದು. ಅದು ಭಕ್ತಿ. ಆಮೇಲೆ ಅಲ್ಲೆಲ್ಲೂ ಅರ್ಥ ಆಯ್ತಲ್ಲ ಪ್ರೇರೆ? ಹಾಗಾಗಿ ಆ ಒಂದು ಭಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಪ್ರಯಾಸ ಪಡು. 2ನೇ ಪೇತ್ರನು ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನ. 2ನೇ ಪೇತ್ರನು 2ನೇ ಅಧ್ಯಾಯ 9ನೇ ವಚನ. ಕರ್ತನು ಭಕ್ತರನ್ನು ಕಷ್ಟಗಳಿಂದ ತಪ್ಪಿಸುವುದಕ್ಕೂ ದುರ್ಮಾರ್ಗಿಗಳನ್ನು ನ್ಯಾಯ ತೀರ್ಪಿನ ದಿನದ ತನಕ ಶಿಕ್ಷಾನುಭವ ಇಡುವುದಕ್ಕೂ ಬಲ್ಲವನಾಗಿದ್ದಾನೆ. ದೇವರು ತನ್ನ ಭಕ್ತರನ್ನ ರಕ್ಷಿಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಆಮೇಲೆ ದೇವರ ಭಕ್ತಿ ನಿಜವಾಗ್ಲೂ ಅವನನ್ನು ರಕ್ಷಿಸುವಂತದ್ದಾಗಿದೆ. ಫಸ್ಟ್ ನಾವು ನೋಡಿದ್ದೀವಿ, ದೇವರ ಭಕ್ತಿ ಅವನ ಪ್ರಾರ್ಥನೆಯನ್ನ ದೇವರು ಕೇಳುವಂತೆ ಮಾಡುತ್ತೆ. 2ನೇದು ದೇವರ ಭಕ್ತಿ ಅವನ ಮಾರ್ಗವನ್ನು ತೋರಿಸುವಂತದ್ದಾಗಿರುತ್ತೆ. 3ನೇದು ದೇವರ ಭಕ್ತಿ ಅನ್ನೋದು ಅವನಿಗೆ ಆದಾಯವನ್ನು ಕೊಡುವಂತದ್ದಾಗಿದೆ. 4ನೇದಾಗಿ ನೋಡ್ತಾ ಇದ್ದೇವೆ, ದೇವರ ಭಕ್ತಿ ಅವನಿಗೆ ರಕ್ಷಣೆಯನ್ನು ಕೊಡುವಂತದ್ದಾಗಿದೆ. ದುರ್ಮಾರ್ಗನನ್ನು ದೇವರು ನ್ಯಾಯ ತೀರ್ಪಿಗೆ ಗುರಿ ಮಾಡುತ್ತಾನೆ, ಆದರೆ ಭಕ್ತನನ್ನ ದೇವರು ಏನ್ ಮಾಡ್ತಾನೆ? ರಕ್ಷಿಸುವಂತವನಾಗಿದ್ದಾನೆ. ಮರಣಕ್ಕೆ ಬೀಳದಂತೆ, ನರಕಕ್ಕೆ ಹೋಗದಂತೆ ದೇವರು ಅವನ ರಕ್ಷಿಸುವಂತವನಾಗಿದ್ದಾನೆ. ಸೊ ಭಕ್ತನಾಗಿ ನಾವಿದ್ರೆ, ದೇವರ ಭಯದಲ್ಲಿ ನಾವು ಇರೋದಾದರೆ ಪರಲೋಕ ರಾಜ್ಯ ನ್ಯಾಯ ತೀರ್ಪಿನಲ್ಲಿ ಸಿಗುತ್ತೆ. ದುಷ್ಟನಾಗಿದ್ದರೆ ನ್ಯಾಯ ತೀರ್ಪಿನಲ್ಲಿ ನಮ್ಮ ದಂಡನೆಗೆ ದೇವರು ಗುರಿ ಮಾಡುವಂತವನಾಗಿದ್ದಾನೆ. ಹಾಗಾಗಿ ಆ ಒಂದು ದೇವರ ಭಕ್ತಿ ಅನ್ನೋದು ನಮಗೆ ಏನ್ ಕೊಡುವಂತದಾಗಿದೆ? ರಕ್ಷಣೆಯನ್ನು ಕೊಡುವಂತದಾಗಿದೆ. ವಾಕ್ಯ ನೋಡಿಕೊಳ್ಳೋಣ. ಅದೇ ಒಂದು 2ನೇ ಪೇತ್ರನ ಪುಸ್ತಕ 1ನೇ ಅಧ್ಯಾಯ 6 ಮತ್ತು 7ನೇ ವಚನಗಳನ್ನು ಓದಿಕೊಳ್ಳೋಣ. 1ನೇ ಅಧ್ಯಾಯ 6 ಮತ್ತು 7ನೇ ವಚನ. ಜ್ಞಾನಕ್ಕೆ ದಮೆಯನ್ನು, ದಮೆಗೆ ತಾಳ್ಮೆಯನ್ನು, ತಾಳ್ಮೆಗೆ ಭಕ್ತಿಯನ್ನು, ತಾಳ್ಮೆಗೆ ಭಕ್ತಿಯನ್ನು, ಭಕ್ತಿಗೆ ಸಹೋದರ ಸ್ನೇಹ, ಭಕ್ತಿಗೆ ಸಹೋದರ ಸ್ನೇಹವನ್ನು, ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನು ಕೂಡಿಸಿರಿ. ಆಮೆನ್. ವಾಕ್ಯ ಹೇಳ್ತಾ ಇದೆ, ತಾಳ್ಮೆಗೆ ಭಕ್ತಿಯನ್ನು, ಭಕ್ತಿಗೆ ಸಹೋದರ ಸ್ನೇಹವನ್ನು. ಅರ್ಥ ಆಯ್ತಲ್ಲ? ಭಕ್ತಿಗೆ ಮುಂದೆ ಏನ್ ಬೇಕಂದ್ರೆ ತಾಳ್ಮೆ ಬೇಕು. ತಾಳ್ಮೆ ಇದ್ದವನಿಗೆ ಭಕ್ತಿ ಇರುತ್ತೆ. ಸೊ ಆ ಭಕ್ತಿ ಇದ್ದವನಿಗೆ ಸಹೋದರ ಸ್ನೇಹ ಇರುತ್ತೆ. ವಾಕ್ಯ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಸ್ತಾ ಇದೆ ನೋಡ್ರಿ. ಹಲ್ಲೆಲೂಯಾ. ಸೊ ತಾಳ್ಮೆ, ವಿಧೇಯತೆ, ದೀನತೆ ಇರುವವನಿಗೆ ಮಾತ್ರ ಭಕ್ತಿಯನ್ನು ತೋರಿಸ್ಲಿಕ್ಕೆ ಬರುವಂತದ್ದಾಗಿದೆ. ಸೊ ಯಾವನಿಗೆ ಭಕ್ತಿ ಇದೆಯೋ ಅವನಿಗೆ ಮಾತ್ರ ಸಹೋದರ ಸ್ನೇಹವನ್ನು ತೋರಿಸ್ಲಿಕ್ಕೆ ಆಗತ್ತೆ. ನಿನ್ನ ಕಣ್ಣಿಗೆ ಕಾಣುವಂತ ಸಹೋದರನ ಪ್ರೀತಿ ಮಾಡದೇ ಇರುವಂತ ನೀನು ಕಾಣದೇ ಇರುವಂತ ದೇವರನ್ನ ಮಹಿಮೆಪಡಿಸ್ಲಿಕ್ಕೆ, ಪ್ರಿಯಪಡಿಸ್ಲಿಕ್ಕೆ ಸಾಧ್ಯ ಉಂಟು? ದೇವ್ರಿಗೆ ಹೇಳ್ತಾ ಇದ್ದಾನೆ. ಕಣ್ಣು ಮುಂದೆ ಒಬ್ಬ ಕಷ್ಟ ಪಡ್ತಾ ಇದ್ದಾನಂತ ನೋಡಿ ಕಣ್ಣು ತಿಳ್ಕೊಂಡು ಹೋಗ್ತಾ ಇದ್ದಾನೆ, ನಿನ್ನಲ್ಲಿ ಎಲ್ಲಿ ಬಂತು ಭಕ್ತಿ? ಕಣ್ಣು ಮುಂದೆ ಒಬ್ಬ ಕಷ್ಟದಲ್ಲಿ ಸಾಲದಲ್ಲಿ ಪಡ್ತಾ ಇದ್ದಾನೆ, ಇದ್ದುಕೊಂಡು ನೀನು ಕೊಡ್ಲಿಲ್ಲ ಅಂದ್ರೆ ಎಲ್ಲಿ ಹೋಯ್ತು ನಿನ್ನ ಭಕ್ತಿ? ಆಮೇಲೆ ಅರ್ಥ ಆಯ್ತಲ್ಲ? ಸೊ ಭಕ್ತಿಗೆ ಫಸ್ಟ್ ಬೇಕಾಗಿರೋದು ತಾಳ್ಮೆ. ಭಕ್ತಿ ಬೇಕಂದ್ರೆ ಫಸ್ಟ್ ಏನ್ ಬೇಕು? ನಮಗೆ ತಾಳ್ಮೆ ಇರಬೇಕು. 4 ಮಂದಿ 4 ಥರದಲ್ಲಿ ಮಾತಾಡ್ತಾ ಇರ್ತಾರೆ, ಆದ್ರೆ ನನಗೆ ಬೇಕಾಗಿರೋದು ಏನದು? ತಾಳ್ಮೆ. ಆ ತಾಳ್ಮೆ ನನಗೆ ಭಕ್ತಿ, ಆ ತಾಳ್ಮೆಯೇ ನನಗೇನು? ಭಕ್ತಿ. ಹಲ್ಲೆಲೂಯಾ. ದಾವೀದನು ಹೇಳ್ತಾ ಇದ್ದಾನೆ, ಅವನ ಕಡೆ ಹೋಗ್ತಾ ಇರುವಾಗ
ಸೌಲನ ಸಂಬಂಧಿಕರು ಎಲ್ಲರೂ ಬಂದು ಏನ್ ಮಾಡ್ತಿದ್ರು, ದಾವೀದನ್ನ ಛೀ ತೂ ತೂ ಅಂತ ಏನ್ ಮಾಡ್ತಿದ್ರು, ಹೊಗಳ್ತಿದ್ರು, ಹೊಡಿಬೇಕು ಅಂತ ಹೇಳಿ. ಅವಾಗ ದಾವೀದ ಏನೇ ಹೇಳಿದಾಗಂತ, ದೇವರಿಗೆ ಚಿತ್ತವಾದರೆ ಹೊಡೆಸ್ಕೊಳ್ಳಿಕ್ಕೆ ನಾನು ರೆಡಿಯಾಗಿದ್ದೀನಿ, ಅವ್ರನ್ನ ತಡಿಬೇಡ ಅಂತ ಹೇಳ್ತಾರೆ. ಆಮೇಲೆ ಅಲ್ಲೆಲ್ಲೋ ಯೇಸು ಹಿಡ್ಕೊಂಡು ಹೋಗ್ಲಿಕ್ಕೆ ಬಂದಿರುವಾಗ ಶಿಷ್ಯರುಗಳು ಸೇರಿ ಎಲ್ಲ ಬಂದಿರೋ ಸಿಪಾಯಿಯ ಕಿವಿಗಳನ್ನ ಏನ್ ಮಾಡಿದ್ರು, ಕಟ್ ಮಾಡಿಬಿಟ್ರು. ಅವಾಗ ಯೇಸು ಅವ್ನಿಗೆ ಕತ್ತಿ ತಗೊಂಡು ಕತ್ತಿಯಿಂದಲೇ ಸಾಯ್ತಾನೆ, ನಿನ್ನ ಕತ್ತಿನ ಏನ್ ಮಾಡು, ಮತ್ತೆ ನಿನ್ನ ಚೀಲದೊಳಗೆ ಇಟ್ಟು ಅಂತ ಹೇಳಿ ಆ ಬಿದ್ದು ಹೋದ ಕಿವಿಯನ್ನು ಇಟ್ಟು ದೇವರು ಏನ್ ಮಾಡಿದ್ರು, ಅದ್ಭುತ ಮಾಡಿ. ಎಷ್ಟು ತಾಳ್ಮೆ, ತನ್ನನ್ನೇ ಹಿಡ್ಕೊಂಡು ಹೋಗಿದ್ದು ಗೊತ್ತಿದ್ರು ಸಹ ಸ್ವಾಮಿ ತಾಳ್ಮೆಯಲ್ಲಿ ದೇವರ ಭಕ್ತಿಯನ್ನು ತೋರಿಸಿದ. ಆ ಭಕ್ತಿಯಿಂದ ಸಹೋದರ ಸ್ನೇಹ ಸಿಕ್ತು, ಒಬ್ಬ ವ್ಯಕ್ತಿ ರಕ್ಷಣೆಗೆ ಬಂದಿದ್ದ. ಆಮೇಲೆ ಅಲ್ಲೆಲ್ಲೂ ಯಾವುದು ಶತಾಧಿಪತಿ ಒಬ್ಬ ವ್ಯಕ್ತಿಯನ್ನ ದೇವರ ರಾಜ್ಯದಲ್ಲಿ ನಡೆಸಲಿಕ್ಕೆ ಇದ್ದಿದ್ದು ತಾಳ್ಮೆ, ಎರಡನೇದಾಗಿ ಭಕ್ತಿ. ಆ ಭಕ್ತಿಯಿಂದ ಅವನಲ್ಲಿರುವಂತಹ ಸಹೋದರ ಸ್ನೇಹ. ಆಮೇಲೆ ಅರ್ಥ ಆಯ್ತಲ್ಲ ಪ್ರಿಯರೇ? ಸೊ ದೇವರ ಭಕ್ತಿ ಅನ್ನೋದು ತಾಳ್ಮೆಯಿಂದ ಸಿಗುತ್ತೆ. ಸೊ ದೇವರ ಭಕ್ತಿ ಇರೋದಾದ್ರೆ ನಿನ್ನಲ್ಲಿ ಸಹೋದರ ಸ್ನೇಹ ಇರುತ್ತೆ. ಆಮೇಲೆ ಅಲ್ಲ ವಾಕ್ಯವನ್ನು ಓದಿಕೊಳ್ಳೋಣ. 2ನೇ ತಿಮೋಥಿಗೆ ಬರುವಂತ ಪತ್ರಿಕೆ, 2ನೇ ತಿಮೋಥಿಗೆ ಬರುವಂತ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನ. ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ, ಯೇಸು ಕ್ರಿಸ್ತನಲ್ಲಿ ಸದ್ಭಕ್ತನಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೆ ಒಳಗಾಗುವರು. ಆಮೇಲೆ ವಾಕ್ಯ ನಿಮ್ಮನ್ನು ಎಷ್ಟು ಚೆನ್ನಾಗಿ ಪ್ರೋತ್ಸಾಹ ಮಾಡ್ತಾರೆ. ಅಲ್ಲೆಲ್ಲೂಯ್ಯ, ವಾಕ್ಯ ಕ್ಲಿಯರ್ ಆಗಿ ಮಾತಾಡ್ತಾರೆ. ಏನದು? ಯೇಸು ಕ್ರಿಸ್ತನಲ್ಲಿ ಸದ್ಭಕ್ತನಾಗಿರಲಿಕ್ಕೆ ಇಷ್ಟಪಡ್ತಾ ಇದೆಯಾ? ಸ್ವಲ್ಪ ನೋಡಿಸ್ತಾರೆ. ಹಾಗೆ ಚೂರು ಮಾಡುದು. ಅದೇ ಹೀಗೆ ಸೈತಾನ ನಮಗೆ ಯಾವಾಗ ಏನ್ ಮಾಡ್ತಾರೆ, ತನ್ನ ವಾಕ್ಯಗಳನ್ನು ಕೇಳಲಿಕ್ಕೆ ಬರೋದೇ ಇಲ್ಲ. ಎಲ್ಲಾರು ಯಾವುದೋ ಒಂದು ಡಿಸ್ಟರ್ಬೆನ್ಸ್ಗಳನ್ನು ಏನ್ ಮಾಡ್ತಾರೆ, ತಂದು ಕೊಡುವಂಥದ್ದಾಗಿದೆ. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ವಾಕ್ಯ ಏನು ಹೇಳ್ತಾ ಇದೆ? ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತನಾಗಿರಲಿಕ್ಕೆ ಇಷ್ಟಪಡಬೇಕಂದ್ರೆ ಏನ್ ಮಾಡ್ಬೇಕು? ನೀನು ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು. ಯೇಸು ಕ್ರಿಸ್ತನಲ್ಲಿ ಭಕ್ತಿನ ತೋರಿಸೋದು ಅಷ್ಟೇ ಈಸಿ ಅಲ್ಲ ರೀ. ಆಮೇಲೆ ಗಟ್ಟಿ ಕಾಲಾಗಿ ಸಭೆಯಲ್ಲಿ ಕುತ್ಕೋಬೇಕಂದ್ರೆ ಅಷ್ಟು ಈಸಿ ಅಲ್ಲ. ಕರೆಕ್ಟಾ? ಸಭೆಗೆ ಬರಬೇಕು, ಸಭೆಯಲ್ಲಿ ಪ್ರಾರ್ಥನೆ ಕುತ್ಕೋಬೇಕಂದ್ರೆ ಅಷ್ಟು ಸುಲಭವಲ್ಲ. ಯೇಸು ಕ್ರಿಸ್ತನಲ್ಲಿ ಸದ್ಭಕ್ತರಾಗಿರಲಿಕ್ಕೆ ಮನಸ್ಸು ಮಾಡಿದವರು ಎಲ್ಲರೂ ಹಿಂಸೆಗೊಳಗಾಗುತ್ತಾರೆ. ಆಮೇಲೆ ಏನಾಗ್ತಾರ್ರಿ? ಹಿಂಸೆಗೆ ಒಳಗಾಗ್ತಾರೆ. ನೀನು ಅಷ್ಟು ಸುಲಭವಾಗಿ ಯೇಸುವನ್ನು ನಂಬಿ ಪ್ರೇಯರ್ ಬರ್ಲಿಕ್ಕೆ ಆಗೋದಿಲ್ಲ. ಅಷ್ಟು ಸುಲಭವಾಗಿ ದೇವರು ನಂಬಿ ದೇವರಲ್ಲಿ ನಿಂತುಕೊಳ್ಳಿಕ್ಕೆ ಆಗೋದಿಲ್ಲ. ಹಿಂಸೆಗಳು ಬಂದೇ ಬರುತ್ತೆ. ಯೇಸು ಕ್ರಿಸ್ತನ ಬೇಕಂದ್ರೆ, ಯೇಸು ಕ್ರಿಸ್ತನಲ್ಲಿ ಸದ್ಭಕ್ತನಾಗಿರ್ಲಿಕ್ಕೆ ಮನಸ್ಸು ಮಾಡಿದ್ರೆ ಖಂಡಿತವಾಗಿ ಹಿಂಸೆಗಳನ್ನ ಹೊಂದಿಕೊಳ್ಳಿಕ್ಕೆ ರೆಡಿಯಾಗಿರೋ ಅಂತ ದೇವರಿಗೆ ಹೇಳ್ತಾರೆ. ದೇವರ ಭಕ್ತಿ ಅನ್ನೋದು ಹಿಂಸೆ ಸಹಿತವಾದ ಒಂದು ಕಷ್ಟ. ಹಲ್ಲೆಲೂಯಾ. ಆದ್ರೆ ಅದಕ್ಕೆ ಮನಸ್ಸು ಮಾಡ್ಬೇಕು. ನೀನು ಏನ್ ಮಾಡ್ಬೇಕು? ನೀನು ಮನಸ್ಸು ಮಾಡಿದ್ರೆ ಗಟ್ಟಿ ಕಾಲಾಗಿ ಇಲ್ಲಿರ್ತಿ, ಇಲ್ಲ ಅಂದ್ರೆ ಲೋಕಕ್ಕೆ ಎದುರು ಮನೆಯಲ್ಲಿ ಹೋಗಿ ಏನೋ ಮಾಡ್ತಾ ಇರ್ತಿ. ಆಮೇಲೆ ಹಲ್ಲೆಲೂಯಾ. ಸೊ ಯೇಸು ಕ್ರಿಸ್ತನಲ್ಲಿ ಸದ್ಭಕ್ತನಾಗಿರ್ಬೇಕಂದ್ರೆ ಏನ್ ಮಾಡ್ಬೇಕು? ನೀನು ಹಿಂಸೆಯನ್ನು ತಾಳಿಕೊಳ್ಳಿಕ್ಕೆ ರೆಡಿಯಾಗಿರ್ಬೇಕು. ವಾಕ್ಯ ಓದಿಕೊಳ್ಳೋಣ. 1ನೇ ತಿಮೋಥಿ ಪುಸ್ತಕ 4ನೇ ಅಧ್ಯಾಯ 7 ಮತ್ತು 8ನೇ ವಚನ. 1 ತಿಮೋಥಿ ಪುಸ್ತಕ 4ನೇ ಅಧ್ಯಾಯ 7 ಮತ್ತು 8ನೇ ವಚನ. ಅಜ್ಜಿ ಕಥೆಗಳಂತಿರುವ ಕೆಲವು ಪ್ರಾಪಂಚಿಕವಾದ ಕಥೆಗಳನ್ನು, ಅಜ್ಜಿ ಕಥೆಗಳಂತಿರುವ ಕೆಲವೊಂದು ಈ ಲೋಕದ ಕಥೆಗಳಿಗೆ ತಳ್ಳಿಬಿಟ್ಟು, ಅದೆಲ್ಲ ಏನ್ ಮಾಡ್ಬೇಡ್ರಿ, ತಳ್ಳಿಬಿಟ್ಟು ನೀನು ದೇವ ಭಕ್ತಿಯ ವಿಷಯದಲ್ಲಿ ಸಾಧನೆ ಮಾಡಿಕೊ. ಆಮೇಲೆ ದೇವ ಭಕ್ತಿಯ ವಿಷಯದಲ್ಲಿ ಏನ್ ಮಾಡ್ಕೊ, ನೀನು ಸಾಧನೆ ಮಾಡು. ಇವತ್ತು ಅನೇಕರು ಏನ್ ಮಾಡ್ತಾ ಇದಾರೆ, ಈ ಚಲನಚಿತ್ರ ಎಷ್ಟು ಸುಂದರವಾಗಿ ಆಕ್ಟಿಂಗ್ ಮಾಡಿದಾನ, ನೋಡು ಪುನೀತ್ ರಾಜ್ಕುಮಾರ್ ಹೆಂಗ್ ಆಕ್ಟ್ ಮಾಡಿದಾನೆ, ಸುದೀಪ್ ನೀವು ಫಿಲಿಮ್ ನೋಡಿದಾನೆ, KGF 2 ಬಂದಿದೆ ನೋಡಿದ್ಯಾ, ಎಂತ ಮಾಸ್ ರಾಕಿ ಬಾಯ್ ಗೊತ್ತನು ನನಗೆ, ಎಷ್ಟು ಮಾತಾಡ್ಕೊಳ್ತೀವಿ ನಾವು. ಆಮೇಲೆ ಈ ಲೋಕದ ಕಥೆಗಳಿಗೆ ಅಷ್ಟೇ ಏನ್ ಮಾಡ್ತೀವಿ ನಾವು, ಇಂಟ್ರೆಸ್ಟ್ ಕೊಡ್ತೀವಿ, ಆಸಕ್ತಿ ತೋರಿಸ್ತೀವಿ. ಆಮೇಲೆ ಹಲ್ಲೆಲೂಯಾ. ಬೀಸ್ಟ್ ಬಂದಿದೆ ನೋಡ್ಲಿಲ್ಲ ಅಂದ್ರೆ ಮಸ್ತ್ ಐತಿ. ಆಮೇಲೆ ಹಲ್ಲೆಲೂಯಾ. ಎಷ್ಟು ಚೆನ್ನಾಗಿ ಮಾತಾಡ್ಕೊಳ್ತಾ ಇದ್ದೀವಿ. ಹಲ್ಲೆಲೂಯಾ. ಈ ವಾಕ್ಯ ಎಷ್ಟು ಸುಂದರವಾಗಿದೆ ರೀ. ಈ ಒಂದು ಇವತ್ತಿನ ಪ್ರಾರ್ಥನೆ ಎಷ್ಟು ಚೆನ್ನಾಗಿತ್ತು ರೀ. ಇವತ್ತಿನ ಒಂದು ವಾಕ್ಯ ಧ್ಯಾನ ಎಷ್ಟು ಸೂಪರ್ ಆಗಿತ್ತು ನಾವು ಯಾರು ಒಂದೇನೂ ನನಗೆ ಹೇಳೋದಿಲ್ಲ. ಆಮೇಲೆ ಹಲ್ಲೆಲೂಯಾ. ಕೆಲವರಿಗೆಲ್ಲ ಫೋನ್ ಮಾಡ್ತಾ ಇರುವಾಗ ಎಷ್ಟು ಸುಂದರವಾದ ಹಾಡುಗಳು ಬರ್ತಾ ಇರ್ತಾವ ಗೊತ್ತಾ.
ಇನ್ನೇನು ಹಾಡುಗಳ ಇಟ್ಟಿರ್ತಾರೆ. ಆಮೇಲೆ ಹಲ್ಲೆಲೂಯಾ. ಆದರೆ ದೇವರ ಹಾಡುಗಳು ಇಡೋದೇ ಇಲ್ಲ. ಆಮೇಲೆ ಅದಿಟ್ರು ಅಯ್ಯೋ ಬ್ಯಾಡ್ರಿಪ್ಪ ಗೊತ್ತಾಗ್ಬಿಡ್ತಾವೆ ಚೆನ್ನಾಗಿ. ಆಮೇಲೆ ಇದು ಭಕ್ತಿ, ನಾವು ತೋರಿಸೋದು ಭಕ್ತಿ. ಆಮೇಲೆ ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ, ಅಜ್ಜಿ ಕಥೆಗಳಂತಿರುವಂತೆ ಈ ಲೋಕದ ಕಥೆಗಳನ್ನ ತಳ್ಳಿ ಬಿಟ್ಟು ದೇವರ ಭಕ್ತಿಯನ್ನಲ್ಲಿಯೇ ನೀನು ಸಾಧನೆ ಮಾಡ್ಕೋ. ಆಮೇಲೆ ಎದರಲ್ಲಿ ಮಾಡ್ಬೇಕು ನಾವು ಸಾಧನೆ? ಆಮೇಲೆ ನಾನು ಈ ಲೋಕದಲ್ಲಿ ಹೋಗಿ ಏನು ಸಾಧನೆ ಮಾಡ್ಲಿಕ್ಕೆ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ದೇವರ ಭಕ್ತಿನ ಪ್ರಯೋಜನ ಪಡಿಸಿಕೊಳ್ಳಬೇಕು. ಅಜ್ಜಿ ಕಥೆಗಳನ್ನು ದೂರ ಮಾಡಿದ್ರೆ ಸಾಕು. ನಾವು ಚಿಕ್ಕವರಾಗಿದ್ದಾಗ ಆ ಒಂದು ಚಂದಮಾಮನ ತೋರಿಸಿ ಅಜ್ಜಿ ಅದ್ರ ಒಳಗೆ ಕುತ್ಕೊಂಡು ಏನ್ ಮಾಡ್ತಾ ಇದ್ದಲ್ಲ, ಬಜ್ಜಿ ಆಗ್ತಾ ಇದ್ದಲ್ಲ ಅಂತೆಲ್ಲ ಕತೆ ಹೇಳಿದ್ರು, ನಾವು ನಂಬಿದ್ದೀವಿ. ಆಮೇಲೆ ಚಂದ್ರದಲ್ಲಿ ಅಜ್ಜಿ ಇದ್ದಾಳೆ ಅಂತ ನಂಬಿದ್ದೀವಿ, ಆ ಅಜ್ಜಿ ಅಂದ್ರೆ ಬಜ್ಜಿ ಮಾಡ್ತಾಳಂತ ನಂಬಿದ್ದೀವಿ. ಆಮೇಲೆ ಇನ್ನು ಕತೆಗಳಿದೆ, ಕಾಗೆ ತಗೊಂಡು ಬಂದು ಬಜ್ಜಿ ತಗೊಂಡು ಹೋಯ್ತು, ನರಿ ಬಂದು ಕಸ್ಕೊಂಡು ಹೋಯ್ತು, ಇದೆಲ್ಲ ಅಜ್ಜಿ ಕತೆಗಳು. ಅದೆಲ್ಲ ಬಾಯಿ ತಗೊಂಡು ನೋಡ್ತಾ ಇರ್ತೀವಿ. ಈ ಸಿನಿಮಾ ಚಲನಚಿತ್ರದಲ್ಲಿ ತೋರಿಸೋದೆಲ್ಲ ಅದೇ, ಎಲ್ಲ ಇಮ್ಯಾಜಿನೇಷನ್ಸ್. ಅಲ್ಲೆಲ್ಲೂಯ್ಯ. ಅವ ₹1,00,00,000 ತಗೊಂಡು ಆಕ್ಟ್ ಮಾಡಿ ಕೊಟ್ಟು ಹೋಗಿರ್ತಾನೆ, ನೀನು ₹1,000 ಖರ್ಚು ಮಾಡಿಕೊಂಡು ಹೋಗಿ ಟೈಮ್ ಹಾಳು ಮಾಡಿ ಬರ್ತೀವಿ. ಕರೆಕ್ಟಾ ಇಲ್ವಾ? ಅಲ್ಲೆಲ್ಲೂಯ್ಯ. ಅದರಿಂದ ಪ್ರಯೋಜನ ಬರುತ್ತೆ, ಅದರಿಂದ ಹೊಟ್ಟೆಗೆ ಆಹಾರ ಸಿಗತ್ತೆ, ಅದರಿಂದ ಪರಲೋಕ ರಾಜ್ಯ ಹೋಗ್ಬೋದಾ? ಧಾರಾವಾಹಿಗಳು ಕೆಲವರು ಹೋಗಿ ಟಿವಿ ಮುಂದೆ ಕೊಂದು ಬಿಟ್ರೆ ಮುಗಿದೋಯ್ತು. ಅಲ್ಲೆಲ್ಲೂಯ್ಯ. ಇವತ್ತು ಅನೇಕ ಮನೆಗಳನ್ನು ಕೆಡಿಸುವಂಥದ್ದು ಧಾರಾವಾಹಿಗಳು. ಅದರಲ್ಲಿ ಕೆಲವೊಂದು ಮ್ಯೂಸಿಕ್ಗಳು ಬರುತ್ತೆ, ನೋಡುತ್ತಾರೆ. ಆ ಹೀರೋ ಆಗಲಿ ಹೀರೋಯಿನ್ ಆಗಲಿ ಯಾರೋ ಒಬ್ಬನ ಮೇನ್ ಕ್ಯಾರೆಕ್ಟರ್ ತೊಗೊಂಡಿರ್ತಾರೆ. ಅವ್ರು ಏನು ಯಾವಾಗಲೂ ಕಷ್ಟದಲ್ಲಿ ಇರ್ತಾರೆ, ಯಾವಾಗಲೂ ಕಣ್ಣೀರು, ಯಾವಾಗಲೂ ಹೋರಾಟ, ಯಾವಾಗಲೂ ಕಷ್ಟ. ಅದು ಹಿಂದೆ ಒಂದು ಮ್ಯೂಸಿಕ್ ಬೇರೆ ಅಂತೇಳಿ. ಆಮೇಲೆ ಹಲ್ಲೆಲೂಯಾ. ಅದೆಲ್ಲ ಒಂದು ರೀತಿಯಾದ ಕೆಟ್ಟ ಶಕುನ. ಮನೆಗಳಲ್ಲಿ ಅಂಥ ಮ್ಯೂಸಿಕ್ಸ್ಗಳು ಇರಲೇಬಾರದು. ಸ್ಯಾಡ್ ಮ್ಯೂಸಿಕ್ಸ್, ಸೋಗ ಗೀತೆಗಳು ಪದೇ 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 ನಮ್ಮ ಮನೆಯಲ್ಲಿ ಸರೌಂಡಿಂಗ್ನಲ್ಲಿ ಇರೋದಾದ್ರೆ ನಮ್ಮ ಜೀವಿತದಲ್ಲಿ ನಡೆಯೋದು ಎಲ್ಲವೂ ಸ್ಯಾರೋಸೆ. ಆಮೇಲೆ ಅದೇ ಥರ ಘಟನೆಗಳೇ ನಡೀತಾ ಇರ್ತಾವೆ. ಬೇಕಂದ್ರೆ ನೀವು ಗಮನಿಸಿ ನೋಡು, ಬೇರೆ ಗೋಳಾಟನೇ ಬರ್ತಾ ಇರ್ತಾವೆ, ಬೇರೆ ಜಗಳನೇ ಬರ್ತಾ ಇರ್ತಾವೆ, ಬೇರೆ ಏನೋ ದುಃಖನೇ ಬರ್ತಾ ಇರುತ್ತೆ. ಯಾಕಂದ್ರೆ ನೀನು ಕೇಳೋದೆಲ್ಲ ಅದೇ, ನೀನು ಧಾರಾವಾಹಿ ತೋರಿಸೋದೆಲ್ಲ ಅದೇ. ಯಾರ ಮನೇನ ಹಾಳು ಮಾಡೋಣ, ನಾದ್ನಿ ಹೇಗೆ ಬಂದ ಸೊಸೆಗೆ ತೊಂದರೆ ಕೊಡೋದು, ಅತ್ತಿ ಹೇಗೆ ಸೊಸೆಗೆ ಗೆಡಿಸೋದು, ಸೊಸೆ ಹೇಗೆ ಅತ್ತೆನ ಟೀಕೆ ಮಾಡೋದು ಎಲ್ಲ ಕಳಿಸ್ಕೊಡ್ತಾರೆ. ಇನ್ನೊಬ್ಬನ ಹೋಗಿ ಹೆಂಗೆ ನಾಶ ಮಾಡಿ ನಾವು ಗೆದ್ದು ಬರೋದು, ಹೆಂಗೆ ವಿಷ ಹಾಕಿ ಕೊಡೋದು, ಹೆಂಗೆ ಅವರಿಗೆ ಕೆಳಗೆ ಬೆಳೆಸೋದು, ಇದೆಲ್ಲ ಧಾರಾವಾಹಿಗಳು ತೋರಿಸ್ತಾರೆ. ಅದನ್ನು ನೋಡಿ 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 ನಿಜವಾದ ಭಕ್ತಿ ನಾವು ಬಿಟ್ಬಿಟ್ಟಿವಿ. ಆಮೇಲೆ ಅಲ್ಲಿ ಕುಂದ್ರೋ ಸಮಯವನ್ನ ದೇವರ ಸಮ್ಮುಖದಲ್ಲಿ ಬಂದು ಕೂತ್ಕೊಂಡಿದ್ರೆ ಎಷ್ಟು ಪ್ರಯೋಜನವಾಗ್ತಿತ್ತು ನಿನಗೆ, ಅದನ್ನು ಆದಾಯ ಮಾಡಿ ಬೆಂಬಲಾಗಿ ದೇವರು ಹೇಳ್ತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. ಮ್ಯೂಸಿಕ್ಸ್, ಯಾಕಂದ್ರೆ ದೇವರ ವಾಕ್ಯದಲ್ಲಿ ಹೇಳ್ತಾ ಇದೆ, ದೇವರಿಗೆ ಗೀತ ವಾಕ್ಯಗಳಿಂದ ಮಹಿಮೆ ಪಡಿಸಬೇಕು. ಅದರ ಅರ್ಥ ಏನು? ಸಂತೋಷವಾಗಿದ್ದರೆ ಕೀರ್ತನೆ ಹಾಡು ಅಂತ ದೇವರ ವಾಕ್ಯದಲ್ಲಿ ಇದೆ. ಅದರ ಅರ್ಥ ಏನು? ಸೊ ಆ ಒಂದು ಒಳ್ಳೆ ಗೀತೆಗಳು ಹಾಡುವಾಗ ಕೇಳುವಾಗ ನಮ್ಮ ಜೀವಿತದಲ್ಲಿ ಸಂತೋಷ ಹೆಚ್ಚಾಗುವಂಥದ್ದಾಗಿದೆ. ಆಮೇಲೆ ಕೆಟ್ಟ ಶಕುನಗಳು ನಮ್ಮಲ್ಲಿ ಬರೋದಿಲ್ಲ. ಆಮೇಲೆ ಹಲ್ಲೆಲೂಯಾ ಅಂತ ಹೇಳುವಾಗ ಏನಾಗುತ್ತೆ, ನಮ್ಮನ್ನ ಅಲ್ಲೋಲ ಕಲ್ಲೋಲ ಬಡಿಸ್ಲಿಕ್ಕೆ ಬರುವಂತ ಸೈತಾನ್ ಓಡಿ ಹೋಗ್ತಾನೆ. ಆಮೇಲೆ ಅದೆಲ್ಲ ತಿಳಿದುಕೊಳ್ಳ್ರಿ. ಬರೇ ಧಾರಾವಾಹಿ ಮುಂದೆ ಕುತ್ಕೊಂಡು ಟೈ ಪೈ ಅಂತ ನೀವು ಟೈ ಅಂತಾನೆ ಇರ್ತೀರಿ, ಯಾವಾಗಲೂ ಸಂತೋಷವಾಗಿ ಇರೋದೇ ಇಲ್ಲ. ನಿಮ್ಮ ಜೀವಿತವನ್ನು ಹಾಗೆ ಆಗ್ಬಿಟ್ಟೈತಿ. ಯಾವಾಗ ನೋಡಿದ್ರು ಜಗಳ, ಯಾವಾಗ ನೋಡಿದ್ರು ಸಂತೋಷ ಇಲ್ಲ, ಯಾವಾಗ ನೋಡಿದ್ರು ಯಾರೋ ಒಬ್ರು ಸತ್ತೋಗಿರ್ತಾರೆ ಓಡಾಡೋದು, ಯಾವಾಗ ನೋಡಿದ್ರು ಎಲ್ಲದು ಹೋಗಿ ಏನ್ ಮಾಡೋದು, ಕಿತ್ತಾಡೋದು ಮುಂದೋಗಿ. ಯಾಕೆ? ಇದಕ್ಕೆಲ್ಲ ಪರಿಣಾಮ ಎಲ್ಲಿಂದ ಬರ್ತಾ ಇದೆ? ನೀನು ಕೇಳುವಂತ ಈಗ ನೋಡುವಂತ ಕಾರ್ಯಗಳಿಂದ. ಸಂತೋಷವಾಗಿರ್ಬೇಕಂದ್ರೆ ದೇವರ ಭಕ್ತಿಯನ್ನ ಏನ್ ಮಾಡು, ನೀನು ಅನುಭವಿಸೋ, ದೇವರ ಮಕ್ಕಳೊಂದಿಗೆ ಸೇರಿ ಸಂತೋಷ ಪಡು. ಆಗ ನಿಜವಾಗ್ಲೂ ನನ್ನ ಜೀವಿತದಲ್ಲಿ ಏನ್ ಬರುವಂತದ್ದಾಗಿದೆ? ಸಂತೋಷ ಬರುವಂತದ್ದಾಗಿದೆ. ಆಮೇಲೆ ಅರ್ಥ ಮಾಡಿಕೊಳ್ಳ್ರಿ. ಆಮೇಲೆ ಅಜ್ಜಿ ಕಥೆಗಳಂತೆ ಇರುವಂತ ಈ ಲೋಕದ ಕಥೆಗಳಿಗೆ ನಿಮ್ಮನ್ನು ಏನ್ ಮಾಡಿಕೊಳ್ಳ್ರಿ, ನೀವು ದೂರ ಮಾಡಿಕೊಂಡು ದೇವರ ಭಕ್ತಿಯಲ್ಲಿ ನೀವು ಸಾಧನೆ ಮಾಡಿಕೊಳ್ಳ್ರಿ. ಆಮೇಲೆ ವಾಕ್ಯ 8ನೇ ವಚನ, ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ. ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿರುತ್ತೆ. ಭಕ್ತಿಯಾದರೂ ಎಲ್ಲಾ ವಿಧದಲ್ಲಿಯೂ ಪ್ರಯೋಜನವಾದದ್ದು, ಅದಕ್ಕೆ ಇಹಪರಗಳಲ್ಲಿಯೂ ಜೀವ ವಾಗ್ದಾನ ಉಂಟು. ಆಮೆನ್. ಹಲ್ಲೆಲೂಯಾ. ಸೊ ಇನ್ನೊಂದು ಸಾರಿ ಓದಿಕೊಳ್ಳೋಣ. ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ,
ಭಕ್ತಿಯಾದರೂ ಎಲ್ಲಾ ವಿಧದಲ್ಲಿಯೂ ಪ್ರಯೋಜನವಾಗುವುದು. ಅದಕ್ಕೆ ಪರಗಳಲ್ಲಿಯೂ ಜೀವ ವಾಗ್ದಾನ ಉಂಟು. ಈಗ ಪರಲೋಕದಲ್ಲಿಯೂ ಜೀವ ವಾಗ್ದಾನ ಉಂಟು. ಇಲ್ಲಿನೂ ನಿನಗೆ ಜೀವ ಇದೆ, ಪರಲೋಕದಲ್ಲಿಯೂ, ಪರ ಅಂದ್ರೆ ಪರಲೋಕ, ಅಲ್ಲಿಯೂ ನಿಮಗೆ ಜೀವ ವಾಗ್ದಾನ ಇದೆ. ಆಮೇಲೆ ಯಾಕಂದ್ರೆ ಈ ಮಾಂಸ, ಈ ಒಂದು ಕಣ್ಣು ಹಾಳು ಮಾಡುವಂತ ಕಾರ್ಯಗಳು ನೋಡಬೇಡ್ರಿ. ಈ ದೇಹ ದನಕೊಳ್ಳುವ ಮಟ್ಟಿಗೆ ಕುತ್ಕೊಂಡು ಏನ್ ಮಾಡಬೇಡ್ರಿ, ಟೈಮ್ ವೇಸ್ಟ್ ಮಾಡಬೇಡ್ರಿ. ನೀವು ಸುಮ್ಮನೆ ಕುಂತಿದ್ರು ಟಯರ್ಡ್ ಆಗ್ತೀರಿ. ಬೇಕಾದ್ರೆ ಏನು ಬೇಡ್ರಿ, ಒಂದು $100 ಟಿಕೆಟ್ ತಗೊಂಡು ಟಾಕೀಸ್ ಹೋಗ್ಬರ್ರಿ. ಏನೋ ದೊಡ್ಡದು ಕುಂತು ಬಂದಂದ್ರೆ ತಲೆನೋವು, ಮೈ ನೋವು ಹೊತ್ಕೊಂಡೇ ಬಂದಿರ್ತೀವಿ. ರೊಕ್ಕ ಕೊಟ್ಟು ಮೈ ನೋವು ತಗೊಂಡ್ ಬಂದಿರ್ತೀವಿ ಅಲ್ಲಿ ಹೋಗಿ. ಆಮೇಲೆ ಕರೆಕ್ಟ್ ಯೋಚನೆ ಬೇಕಂದ್ರೆ ಟ್ರೈ ಮಾಡಿ. ಇನ್ಮೇಲೆ ಹೋಗುವಾಗ ಇದನ್ನ ಒಂದು ಫೀಲ್ ಮಾಡಿಲ್ಲ, ಇನ್ಮೇಲೆ ಫೀಲ್ ಮಾಡಿ. ಮನೆಗೆ ಹೋದ್ರೆ ಉಂಡು ಮಕ್ಕೋಬೇಕನ್ನ ಅನಿಸುತ್ತೆ. ಒಂದು ಫಿಲಿಮ್ ನೋಡಿ ಬಂದಿರ್ಬೇಕು, ಯಾಕಂದ್ರೆ ಕಣ್ಣಲ್ಲೇ ನೋಡ್ತಿತ್ತು, ಮೈ ಒಂದೇ ಕಡೆ ಕೂತ್ಕೊಳ್ತಿತ್ತು. ಯೋಚನೆ ಮಾಡಿ. ಅದುವೇ ನಾವು ಪ್ರಾರ್ಥನೆಯಲ್ಲಿ ಬಂದು ಕೂತ್ಕೊಂಡು ಆ 3 ತಾಸನ್ನು ಕಳೆದಿದ್ರೆ ಕೈಗಳನ್ನ ಎತ್ತಿಕೊಂಡು ಹಾಡುಗಳನ್ನು ಹಾಡಿ ಧ್ವನಿ ಸರಳವಾಗ್ತಿತ್ತು, ಕೈಕಾಲ ಹಗುರವಾಗ್ತಿತ್ತು, ಮತ್ತೆ ಒಂದು ಹೊಸ ಕಾಲ ಬಂದಂಗಿತ್ತು. ಭಕ್ತಿ ಎನ್ನುವುದು ಈಗ ಪರಲೋಕದಲ್ಲಿ ನಮಗೆ ಜೀವವನ್ನು ತುಂಬಿಸುವಂತದ್ದಾಗಿದೆ. ಆಮೇಲೆ ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ಅಚ್ಚಿಕತೆಗಳನ್ನ ಏನ್ ಮಾಡ್ಬೇಡ್ರಿ, ದೂರ ಮಾಡ್ರಿ. ಸಾಕು, ಎಷ್ಟು ದಿನ ಅಂತ ನೋಡ್ಕೊಂಡು ಬಂದಿರೋದು. ಅವ್ರು ಅದನ್ನೊಂದು ವ್ಯಾಪಾರ ಮಾಡ್ತಾರೆ, ನಮಗೆ ನಮ್ದೇ ರಗಡು ಇರ್ತಾವ. ವಾಕ್ಯವನ್ನು ಓದಿಕೊಳ್ಳೋಣ. ಲೂಕನ ಪುಸ್ತಕ 2ನೇ ಅಧ್ಯಾಯ 25ನೇ ವಚನ. ಲೂಕ 2ನೇ ಅಧ್ಯಾಯ 25ನೇ ವಚನ. ಆ ಕಾಲದಲ್ಲಿ ಯೆರೂಸಲೇಮಿನಲ್ಲಿ ಸಿಮೆಯೋನನೆಂಬ ಒಬ್ಬ ಮನುಷ್ಯನಿದ್ದನು. ಈ ಮನುಷ್ಯನು ನೀತಿವಂತನು, ದೇವಭಕ್ತನೂ ದೇವರ ಭಕ್ತನು ಆಗಿದ್ದುಕೊಂಡು ಇಸ್ರಾಯೇಲ್ ಜನರನ್ನು ಸಂತೈಸುವವನು ಯಾವಾಗ ಬಂದಾನೆಂದು ಹಾರೈಸುತ್ತಿದ್ದನು. ಇಸ್ರಾಯೇಲನ್ನು ಸಂತೈಸುವವನು ಯಾವಾಗ ಬರ್ತಾನಂತ ಹೇಳಿ ಕಾಯ್ತಾ ಇದ್ದವನು. ಆಮೇಲೆ ಅಂದ್ರೆ ಇಸ್ರಾಯೇಲರ ರಕ್ಷಣೆ ಕೊಡುವವನು ಯಾವಾಗ ಬರ್ತಾನಂತ ಹೇಳಿ ಕಾಯ್ತಾ ಇದ್ದಂತ ವ್ಯಕ್ತಿಯೇ ಅವನು ಭಕ್ತನಾಗಿದ್ದ. ಸೊ ಇವತ್ತು ಭಕ್ತಿ ಅಂದ್ರೆ ಯೇಸು ಕ್ರಿಸ್ತನ ಬರಣವನ್ನು ಎದುರು ನೋಡುವಂತದ್ದಾಗಿರ್ಬೇಕು. ಜನಗಳಿಗೆ ರಕ್ಷಣೆ ತರುವವನು, ನಮ್ಮನ್ನು ಕೊಂಡೊಯ್ಯುವವನು ಯಾವಾಗ ಬರ್ತಾನಂತ ಹೇಳಿ ಎದುರು ನೋಡುವಂತದ್ದೇ ದೇವರ ಭಕ್ತಿಯಾಗಿದೆ. ಆಮೇಲೆ ಅಲ್ಲೆಲ್ಲೂಯ್ಯ. ಇವತ್ತು ನಾವೇನ್ ಮಾಡ್ತಾ ಇದ್ದೇವೆ, ಮಂದಿ ಯಾವಾಗ ಬರ್ತಾರ, ನಾನು ಯಾವಾಗ ಹೋಗ್ತೀನಿ ಅಂತ ಯಾರ್ಯಾರಿಗೋ ವೆಯ್ಟ್ ಮಾಡ್ತಾ ಇರ್ತೀವಿ ಹೊರತು ದೇವರ ಬರೋಣ ಎದುರು ನೋಡ್ತಾ ಇಲ್ಲ. ಸೊ ನಮ್ಮ ಭಕ್ತಿ ದೇವರ ಬರೋಣವನ್ನು ಎದುರು ನೋಡುವಂಥದ್ದಾಗಿರಬೇಕು. ಕೊನೆಯದಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯಾಕೋಬನ ಪುಸ್ತಕ 1ನೇ ಅಧ್ಯಾಯ 26 ಮತ್ತು 27ನೇ ವಚನ. 1ನೇ ಅಧ್ಯಾಯ 26 ಮತ್ತು 27ನೇ ವಚನ. ಸದ್ಭಕ್ತನೆನಿಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಯ ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವನಾದರೆ ಅವನ ಭಕ್ತಿಯು ನಿಷ್ಪ್ರಯೋಜನವಾಗಿದೆ. ನಿನ್ನ ಭಕ್ತಿ ನಿಷ್ಪ್ರಯೋಜನ. ಭಕ್ತಿವಂತನಂತ ಹೇಳಿಕೊಂಡು ನಿನ್ನ ನಾಲಿಗೆಗೆ ಕಡಿವಾಳ ಹಾಕದೆ, ಆಮೇಲೆ ಯಾಕೆ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಬಿಹಿ ಹಿಡಿದು ಮಾತಾಡ್ಬೇಕು ನಾಲಿಗೆ ನಮಗೆ. ಆಮೇಲೆ ನಾಲಿಗೆಗೆ ಏನಿರಬೇಕು? ಬಿಹಿ. ನಮ್ಮ ಕೈನಲ್ಲಿ ಬಿಹಿ ಇರಬೇಕು. ನೀನು ಭಕ್ತನಾಗಿದ್ರೆ ನಾಲಿಗೆ ಬಿಹಿ ಹಿಡಿಬೇಕು. ಆಮೇಲೆ ಇಲ್ಲ ಅಂದ್ರೆ ನಿನ್ನ ಭಕ್ತಿ ನಿನ್ನ ಪ್ರಯೋಜನನೇ ಇಲ್ಲ. ಆಮೇಲೆ ಅರ್ಥ ಆಯ್ತಲ್ಲ ಪ್ರಿಯರೇ? ಸೊ ದೇವರ ಭಕ್ತಿ ಅನ್ನೋದು ಒಳ್ಳೆ ಮಾತುಗಳಲ್ಲಿ ಇದೆ. ಒಬ್ರಿಗೆ ಹರ್ಟ್ ಆಗೋ ತರ ಮಾತಾಡ್ತಾ ಇದ್ರೆ ನಿನ್ ಭಕ್ತಿ, ಹೊಳಸೊಲಸು ಮಾತಾಡ್ತಾ ಇದ್ರೆ ನಿನ್ ಭಕ್ತಿ ಎಲ್ಲಿಂದ ಬರ್ತಾ ಇದೆ? ನಿನ್ನ ನಾಲಿಗೆಗೆ ಏನಿರಬೇಕು? ಬಿಹಿ ಹಿಡಿದು ಭಕ್ತಿನ ತೋರಿಸು. ಆಮೇಲೆ ಕೊನೆಯದಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 1ನೇ ತಿಮೋಥೆಯ ಪುಸ್ತಕ 3ನೇ ಅಧ್ಯಾಯ 16ನೇ ವಚನ. 1ನೇ ತಿಮೋಥೆಯು 3ನೇ ಅಧ್ಯಾಯ 16ನೇ ವಚನ. ದೇವಭಕ್ತಿಗೆ ಆಧಾರವಾಗಿರುವ ಸತ್ಯಾರ್ಥವು ಗಂಭೀರವಾದದ್ದೆಂಬುದಕ್ಕೆ ನಾವೆಲ್ಲರೂ ಒಪ್ಪಿಕೊಳ್ಳುತ್ತೇವೆ. ಗಂಭೀರವಾಗಿರುವುದನ್ನು ನಾವೆಲ್ಲರೂ ಏನ್ ಮಾಡ್ತಾ ಇದ್ದೇವೆ? ಒಪ್ಪಿಕೊಳ್ಳುತ್ತೇವೆ. ಅದೇನೆಂದರೆ ಆತನು ಶರೀರಧಾರಿಯಾಗಿ ಪ್ರತ್ಯಕ್ಷನಾದನು, ಆತ್ಮ ಸಂಬಂಧವಾಗಿ ಆತನೇ ಎಂದು ಸ್ಥಾಪಿಸಲ್ಪಟ್ಟನು, ದೇವದೂತರಿಗೆ ಕಾಣಿಸಿಕೊಂಡನು, ಅನ್ಯ ಜನರಲ್ಲಿ ಪ್ರಸಿದ್ಧಿ ಮಾಡಲ್ಪಟ್ಟನು, ಲೋಕದಲ್ಲಿ ನಂಬಲ್ಪಟ್ಟವನು ಪ್ರಭಾವ ಸ್ಥಾನದಲ್ಲಿ ಸೇರಿಸಲ್ಪಟ್ಟವನು. ಆತನೇ ನಮಗೆ ಅರ್ಥನಾಗಿರುತ್ತೆ ಯೇಸು ಕ್ರಿಸ್ತನು. ಭಕ್ತಿಗೆ ಮಾದರಿ ಯಾರಂದ್ರೆ ನಮ್ಮ ಯೇಸು ಕ್ರಿಸ್ತನು. ಭಕ್ತಿಗೆ ಮಾದರಿ ಯಾರು? ಯೇಸು ಕ್ರಿಸ್ತನು. ಮಾಂಸದಲ್ಲಿ ತೋರಿಸಲ್ಪಟ್ಟನು,
ಈ ಲೋಕದಲ್ಲಿ ಕಾಣಿಸಲ್ಪಟ್ಟನು, ದೇವದೂತರಲ್ಲಿ ಕಾಣಿಸಲ್ಪಟ್ಟನು, ಕಷ್ಟಪಟ್ಟನು, ಆದರೆ ಮಹಿಮೆಯಲ್ಲಿ ಅನ್ಯರ ಮುಂದೆ ತನ್ನ ಹೆಸರನ್ನು ತೋರಿಸಿದನು, ದೇವರ ಭಕ್ತಿನ ತೋರಿಸಿದನು. ಇವತ್ತು ಅನ್ಯರ ಮುಂದೆ ನಮ್ಮ ಭಕ್ತಿನ ತೋರಿಸಬೇಕು. ಅನ್ಯರ ಮುಂದೆ ಚೀತು ಅಂತ ಹೇಳಿ ಭಕ್ತಿಹೀನರ ನಡೆದುಕೊಳ್ಳಬಾರದು. ಭಕ್ತಿಹೀನರ ಪ್ರಾರ್ಥನೆ ದೇವರು ಎಂದಿಗೂ ಏನ್ ಮಾಡೋದಿಲ್ಲ, ಕೇಳುವುದೇ ಇಲ್ಲ. ಹಾಗಾಗಿ ಈ ವಾಕ್ಯಗಳ ಪ್ರಕಾರ ದೇವರ ಮನೆ ಏನ್ ಮಾಡಲಿ, ಆಶೀರ್ವಾದ ಮಾಡಿ ಉಚ್ಚದವರಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ಸ್ತೋತ್ರ. ತಂದೆಯಾದ ದೇವರೇ, ಕುಮಾರನಾದ ಯೇಸುವೇ, ಪರಿಶುದ್ಧಾತ್ಮ ದೇವರೇ, ವಿಶೇಷವಾಗಿ ಈ ಒಂದು ಸಮಯಕ್ಕಾಗಿ ಸ್ತೋತ್ರ. ಕೇಳಿದ ವಾಕ್ಯದಂತೆ ಎಲ್ಲರನ್ನು ಆಶೀರ್ವಾದ ಮಾಡು, ನಿನ್ನ ಕೃಪೆಯಲ್ಲಿ ಮರೆ ಮಾಡು. ಭಕ್ತಿಹೀನರ ಪ್ರಾರ್ಥನೆ ಕೇಳುವಂಥ ದೇವರು ನೀನಲ್ಲ, ಭಕ್ತನಾಗಿ ಮಾಡುವಂಥ ಪ್ರಾರ್ಥನೆ ದೇವರು ಕೇಳ್ತಾ ಇದ್ದಿ. ಸೊ ಭಕ್ತರಾಗಿ ಪ್ರಾರ್ಥನೆ ಮಾಡಿ ಎಲ್ಲವನ್ನು ಗೆದ್ದುಕೊಂಡು ದೇವರು ಅನುಕೂಲ ಮಾಡು. ಕೇಳಿದ ಪ್ರತಿಯೊಬ್ಬ ವಾಕ್ಯಗಳನ್ನು ಆಶೀರ್ವದಿಸು, ಕೇಳಿದವರನ್ನು ಕೂಡ ನೀನು ಆಶೀರ್ವದಿಸು. ಇನ್ನೂ ಹೆಚ್ಚಾಗಿ ನಿನ್ನನ್ನು ಬೆಳೆದು ಫಲ ಕೊಡುವಂಥ ಬೊಮ್ಮೆಗಳಾಗಿ ಮಾರ್ಪಡಿಸು. ನಮ್ಮನ್ನು ನಾವು ತಗ್ಗಿಸ್ತೇವೆ, ನೀನು ಹೆಚ್ಚಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೆನ್ ಆಮೆನ್. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್.